My dear friends, my dear masters, my dear cards, ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಎಲ್ಲರಿಗೂ ನಮಸ್ತೆ. ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಮತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ. ರೈಟ್, ಓಕೆ. ಇವತ್ತು ಮತ್ತೊಂದು ಸರಿ ನಾವೆಲ್ಲ ಭೇಟಿಯಾಗಿದ್ದೀವಿ. ಇವತ್ತು ಒಂದು ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಆಧ್ಯಾತ್ಮಿಕ ಜ್ಞಾನ. ಸೊ ಈಗಾಗಲೇ ನಾನು ಹೇಳ್ತಾ ಇದ್ದೆ ಒಂದು ಲಾಸ್ಟ್ ಕ್ಲಾಸಲ್ಲಿ ಒಂದು ಆಧ್ಯಾತ್ಮಿಕ ಜ್ಞಾನಿಯಾಗಿ ಏನೇನು ಲಕ್ಷಣಗಳಿರ್ತವೆ, ಲಕ್ಷಣಗಳು ನೋಡಿ ನಾವು ಆಧ್ಯಾತ್ಮಿಕ ಜ್ಞಾನ ಜೀವನವನ್ನು ನಾವು ಒಂಥರ ಅದನ್ನು ರೆಕಗ್ನೈಸ್ ಮಾಡ್ಬೋದು. ಅಂದರೆ ಗುರುತಿಸೋದು ಹೇಗೆ, ಒಂದು ಆಧ್ಯಾತ್ಮಿಕ ಜ್ಞಾನಿ ಅಂದರೆ ಗುರುತಿಸೋದು ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಪ್ರತಿಯೊಂದು ದಿವಸ ನಾವು ಧ್ಯಾನ ಮಾಡ್ತೀವಿ. ಸೊ ಎಷ್ಟೋ ಗಂಟೆಗಳು ಧ್ಯಾನ ಮಾಡ್ತೀವಿ, ಆಯಿತಾ. ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದೀವಿ ಅಂದ್ಕೊಳ್ಳೋದು ಒಂದು ರೀತಿ, ಆದರೆ ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಅನೇಕ ವಿಷಯಗಳು ತಿಳ್ಕೊತೀವಿ. ಸಬ್ಜೆಕ್ಟ್ಸು ಅಂದರೆ ಒಂಥರ ಜ್ಞಾನ ತಿಳ್ಕೊಳ್ಳೋದಾಗಲಿ, ಧ್ಯಾನ ಸಾಧನೆ ಮಾಡೋದಾಗಲಿ ಎಲ್ಲ ಮಾಡ್ತೀವಿ. ಆದರೆ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ವಿ ಅದು ಭಾಳ ಇಂಪಾರ್ಟೆಂಟ್. ಅವಾಗ ಸ್ವಲ್ಪ ಲಕ್ಷಣಗಳನ್ನು ನೋಡಬೇಕಾಗತ್ತೆ. ಸೊ ನಿತ್ಯ ಜೀವನದಲ್ಲಿ ಡೈಲಿ ಲೈಫಲ್ಲಿ ಎಷ್ಟು ಲಕ್ಷಣಗಳಂದರೆ ಒಂದು 90 ಮೇಲೆ ಇದೆ. ಓಕೆ, ಈ ಲಕ್ಷಣಗಳು ನಾವು ಒಂದೊಂದು ಕ್ಲಾಸಲ್ಲಿ ಒಂದು 5, 6 ಇಲ್ಲ 8 ಲಕ್ಷಣಗಳು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಒಂದೊಂದು ಚರ್ಚೆ ಮಾಡುವಾಗ ನಮ್ಗೆ ಗೊತ್ತಾಗತ್ತೆ ಆ ಲಕ್ಷಣಗಳು ನಮ್ಮಲ್ಲಿ ಇದೆಯಾ ಇಲ್ಲ. ಓಕೆ, ನೋಡಿ. ಸೊ ಇಷ್ಟು ದಿನ ನಾವು ಸ್ವಲ್ಪ ಜನ ನೋಡ್ತಾ ಇರ್ತೀವಲ್ಲ, ಸುಮಾರು 5 ವರ್ಷ 10 ವರ್ಷ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಆದರೆ ಅವರಲ್ಲಿ ಬಂದಿರುವಂಥ ಬದಲಾವಣೆ ಏನೇನೋ ಅಳವಡಿಸ್ಕೊಂಡಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್. ಸೊ ಧ್ಯಾನ ಮಾಡಿದ್ದೀವಿ, ಸೊ ಇನ್ನು ಹೇಳ್ಬೇಕಂದ್ರೆ ನನಗೂ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ನಿತ್ಯ ಜೀವನದಲ್ಲಿ ಅವರ ಅಭ್ಯಾಸ ಆಗಲಿ ನಡವಳಿಕೆ ತುಂಬ ಒಂಥರ ಲೋಯೆಸ್ಟ್ ಆಗಿರ್ತದೆ. ಅದು ಅವಾಗ ಅರ್ಥ ಆಗತ್ತೆ ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅಂತ, ಅಲ್ವಾ. ಸೊ ಆಮೇಲೆ ನಿಜವಾದ ಧ್ಯಾನ ಜ್ಞಾನ ನಿಜವಾದ ಸಾಧನೆ ಮಾಡಿದರೆ ಖಂಡಿತ ಅದರಲ್ಲಿ ಬದಲಾವಣೆ ಬರಲೇಬೇಕು. ಯಾಕೆ ಬಂದಿಲ್ಲ ಮತ್ತೆ? ಸೊ ಆ ರೀತಿಯಲ್ಲಿ ನಾವು ಕಂಡಿಡ್ತಾ ಇರ್ತೀವಿ ತುಂಬ ಜನ. ಓಕೆ, ಸೊ ಪತ್ರಿ ಸರ್ ಯಾವಾಗಲೂ ಹೇಳ್ತಾರೆ, ಒಂದು ಜ್ಞಾನಿಯಾಗಿ ಅಂದರೆ ನಿಜವಾದ ದ ಟ್ರೂ ಯೋಗಿ, ಟ್ರೂ ಮಾಸ್ಟರ್, ಬಿಕಮ್ ಎ ಮಾಸ್ಟರ್, ಬಿ ಎ ಮಾಸ್ಟರ್ ಅಂತಂದರೆ ಹೇಗಿರಬೇಕು? ಯಾವಾಗಲೂ ಇಷ್ಟೇ ಇರೋದು ಶೂನ್ಯ ಮನಸ್ಸು ಒಂದು, ನಿತ್ಯವಾಗಿ ಆನಂದವಾಗಿರಬೇಕು ಪ್ರಧಾನವಾಗಿ. ಮೂರನೇದೇನೆಂದರೆ ಜಡ್ಜ್ಮೆಂಟ್ಸು ಕಾಮೆಂಟ್ಸ್ ಮಾಡೋದು ನಿಲ್ಲಿಸ್ಬೇಕು, ಆಯಿತಾ. ಪದೇ ಪದೇ ಇನ್ನೊಬ್ಬರ ಮೇಲೆ ಜಡ್ಜ್ಮೆಂಟ್ ಮಾಡ್ತಾ ಇರ್ತೀವಿ, ಅಲ್ವಾ, ಆಯಿತಾ. ಇನ್ನೊಂದು ಯಾವಷ್ಟೇ ನಿಸರ್ಗದಲ್ಲಿ ಗುರಿ ಇಟ್ಕೋಬೇಕು, ನಿಸರ್ಗದ ಜೊತೆಗೆ ಜೀವನ ಮಾಡಬೇಕಾಗತ್ತೆ. ಸೊ ನಿಸರ್ಗದ ಜೊತೆಗೆ ಜೀವನ ಮಾಡೋದು ಅಂದರೆ ಹೇಗೆ? ಪ್ರತಿಕ್ಷಣ ಜೀವಿಸಬೇಕು, ಅಂದರೆ ಆ ಕ್ಷಣ ಜೀವಿಸ್ತಾ ಹೋಗ್ಬೇಕು. ನಾವು ಯಾವಾಗಲೂ ಅಷ್ಟೇ ಭವಿಷ್ಯದಲ್ಲಿರ್ತೀವಿ, ಇಲ್ಲಾಂದರೆ ಭೂತದಲ್ಲಿ ಇರ್ತೀವಿ. ಅಂದರೆ ಐದರ್ ಫಾಸ್ಟ್ ಆರ್ ಫ್ಯೂಚರ್. ಆ ಕರೆಂಟ್ ಮೂಮೆಂಟಲ್ಲಿ ಇರೋದು ತುಂಬ ಕಡಿಮೆನೆ, ಅಲ್ವಾ. ಸೊ ಅದಕ್ಕೆ ಆನಂದ ಸಿಗೋದಿಲ್ಲ, ಯಾಕಂದರೆ ಆನಂದ ಸಿಗೋದು ಆ ಕ್ಷಣದಲ್ಲಿ, ವರ್ತಮಾನ ಕ್ಷಣದಲ್ಲಿ ಸಿಗತ್ತೆ. ಸೊ ಇದೆಲ್ಲ ತಿಳ್ಕೊತಾ ಹೋದರೆ ಈ ರೀತಿಯಲ್ಲಿ ಸೊ ಏನೇನು ಲಕ್ಷಣಗಳಿರ್ಬೋದು, ಆ ಲಕ್ಷಣಗಳು ನಾವು ಒಂದ್ಸರಿ ಚೆಕ್ ಲಿಸ್ಟ್ ಥರ ಮಾಡಿಕೊಂಡು ಅದು ನಿಜವಾಗಿ ನಾವು ನಮ್ಮಲ್ಲಿ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊತ ಹೋಗೋಣ. ಓಕೆ, ಸೊ ಮೊದಲನೇ ಲಕ್ಷಣ ಒಂದು ನಾವು ಚರ್ಚೆ ಮಾಡೋಕ್ಕೆ ಹೋದರೆ, ಸೊ ಒಂದು ಆಧ್ಯಾತ್ಮಿಕ ಮನುಷ್ಯ ಆಗಲಿ ಆಧ್ಯಾತ್ಮಿಕ ಜ್ಞಾನಿ ಅಂತ ಇರ್ಬೋದು. ಅವರಲ್ಲಿ ಮೊದಲನೇ ಲಕ್ಷಣ ಅಂದ್ಕೊಂಡ್ರೆ ತುಂಬ ಅಂದರೆ ಯಾವುದೇ ನೋವು ತಡ್ಕೊಳ್ಳುವಂಥ ಆ ಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ಸೊ ಇವೆಲ್ಲ ಡಿಫರೆಂಟ್ ಲಕ್ಷಣಗಳು ನಾನು ಹೇಳ್ತಾ ಹೋಗ್ತೇನೆ. ಸೊ ಈಗ ಯಾವುದೇ ನೋವಾಗಲಿ, ಅಂದರೆ ಮಾನಸಿಕ ಇಲ್ಲ ಭೌತಿಕ,
ಎರಡನ್ನು ತಡೆಗಟ್ಟು ಮಾಡುವಂಥ ಶಕ್ತಿ ಅಂದರೆ ಸಹಿಸುವಂಥ ಶಕ್ತಿ. ಆ ಸಹಿಸುವಂಥ ತಾಳ್ಮೆ ಶಕ್ತಿ ಜಾಸ್ತಿ ಇರುತ್ತೆ ಒಂದು ಆಧ್ಯಾತ್ಮಿಕ ಜ್ಞಾನಿಯಲ್ಲಿ. ಯಾಕಂದರೆ ಅವ್ರು ಈಗಾಗಲೇ ಆ ದಾರಿಯಲ್ಲಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾನೆ. ಸೊ ಅವ್ರಿಗೆ ಧ್ಯಾನ ಮಾಡುವಾಗ ಮತ್ತು ಜ್ಞಾನ ತಿಳ್ಕೊತ ಹೋಗ್ತಾ ಇರುವಾಗ ಮೈಂಡ್ ಶಕ್ತಿ ಹೆಚ್ಚಾಗಿರ್ತದೆ, ಮೈಂಡ್ ಪವರ್ ಅಲ್ವಾ. ಸೊ ಮೈಂಡ್ ಪವರ್ ಅಂದರೆ ಇನ್ನರ್ ಸ್ಟ್ರೆಂತ್ ಅಂತ ನಾವು ಹೇಳ್ತೀವಿ, ಆಂತರಿಕ ಶಕ್ತಿ. ಈ ಆಂತರಿಕ ಶಕ್ತಿ ಇರುವಂಥ ಪ್ರತಿಯೊಬ್ಬ ಮಾಸ್ಟರ್ ನೀವು ಗಮನಿಸಬೇಕಂದ್ರೆ ಅವರು ಪ್ರತಿಯೊಂದು ಸಹಿಸ್ಕೊಂತಾರೆ. ಈಗ ಒಂದು ಉದಾಹರಣೆಗೆ ವ್ಯಾಧಿ ಬಂದಿದೆ ಅಲ್ವಾ, ಅನೇಕ ಮಹರ್ಷಿಗಳು ನೋಡಿದ್ವಿ ನಾವು, ರಮಣ ಮಹರ್ಷಿ ಇಂಥ ಮಹರ್ಷಿಗಳು ಭಯಾನಕ ತೀವ್ರವಾದ ವ್ಯಾಧಿಗಳೇ ಬಂತು. ಆದರೂ ಅವರ ಮುಖದಲ್ಲಿ ಆ ನಗು ಅನ್ನೋದು ಅಂತಂದರೆ ಒಂಥರ ಚಿರುಮಂದಹಾಸ, ಅದು ಯಾವಾಗಲೂ ಡಿಸ್ಟರ್ಬ್ ಆಗಿಲ್ಲ. ಓಕೆ, ಆನಂದ ಅಂತೂ ಡಿಸ್ಟರ್ಬ್ ಆಗಿಲ್ಲ, ಆನಂದ. ಸೊ ಆನಂದ ಅನ್ನೋದು ಅಂದರೆ ಅವರ ಆಂತರ್ಯದಿಂದ ಬರುವಂಥದ್ದೇ ಆನಂದ ಅಲ್ವಾ. ಸೊ ಆಂತರಿಕ ಆನಂದ ಅನ್ನೋದು ಡಿಸ್ಟರ್ಬ್ ಆಗಿಲ್ಲ, ಯಾಕಂದರೆ ಅವರು ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್. ಆಯಿತಾ, ಅಂದರೆ ಒಂದು ಆಧ್ಯಾತ್ಮಿಕ ವಿಜ್ಞಾನಿ ಹೇಗಿರ್ತಾನೆ, ಅವರ ಮಾನಸಿಕ ಶಕ್ತಿ ಹೆಚ್ಚಾಗಿರುತ್ತೆ, ಮೈಂಡ್ ಪವರ್ ತುಂಬ ಹೆಚ್ಚಾಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಸಾಕು. ಅದು ನಮ್ಮಲ್ಲಿ ಇದೆಯಾ ಇಲ್ಲ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಸಣ್ಣ ಸಣ್ಣ ವಿಷಯಗಳಿಗೆ ನಾವು ದುಃಖ ಪಡೋದಾಗಲಿ, ಸಣ್ಣ ಸಣ್ಣ ಪೇಯ್ನ್ಸ್ಗೂ ತಟ್ಕೊಳ್ಳೋಂಥ ಆ ತಾಳ್ಮೆ ಇರೋದಿಲ್ಲ. ತುಂಬ ಜನ ಆ ಸ್ಥಿತಿಯಲ್ಲಿರುವಾಗ ಅರ್ಥ ಏನಂದರೆ ಇನ್ನೂ ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ಸ್ಟ್ರಾಂಗ್ ಆಗಿ ಹೋಗಿಲ್ಲ ಅಂತ ಅರ್ಥ. ಅದಿದ್ರೆ ನೋಡಿ, ಪರಿಸ್ಥಿತಿಗಳು ಅಷ್ಟೇ, ಒಬ್ಬೊಬ್ಬರ ಜೀವನದಲ್ಲಿ ಪರಿಸ್ಥಿತಿಗಳು ವಿಧ ವಿಧ ರೀತಿಯಲ್ಲಿ ಬರುತ್ತೆ. ಅದು ಒಂದೇ ರೀತಿಯಲ್ಲಿ ಬರಲ್ಲ, ಒಂದು ದಿವಸ ಇರೋದು ಇನ್ನೊಂದು ದಿವಸ ಇರೋದಿಲ್ಲ. ಯಾಕಂದರೆ ಈ ಜೀವನವೇ ಅನಿಶ್ಚಿತಿಯಾಗಿ ನಡೀತಾ ಇರ್ತದೆ. ದಟ್ ಈಸ್ ಅನ್ಸರ್ಟನ್ ಲೈಫ್. ಅನ್ಸರ್ಟನಿಟಿ ಈಸ್ ದ ಪ್ರಿನ್ಸಿಪಲ್ ಆಫ್ ಲೈಫ್. ಅರ್ಥ ಆಯ್ತಾ? ಸೊ ನಮ್ಮ ಜೀವನದ ಅನಿಶ್ಚಿತಿ ಅನ್ನುವಂಥದ್ದೇ ನಮ್ಮ ಜೀವನದ ಸೂತ್ರ. ನೆನ್ಪಿಟ್ಕೊಳ್ಳಿ, ಯಾವುದೂ ಹೇಳಿ ಬರಲ್ಲ. ಆಯಿತಾ? ಯಾಕಂದರೆ ನಾವು ಏನೇ ಇಲ್ಲಿ ಅನುಭವಿಸ್ತಾ ಇದ್ವಿ ಅಂತಂದರೆ ಇದು ಆಲ್ಮೋಸ್ಟ್ ಎಷ್ಟೋ ಜೀವನಗಳ ಒಂಥರ ಸಮೂಹ ಸಮ್ಮೇಳನ. ಎಷ್ಟೋ ಜೀವನಗಳ ಅಲ್ವಾ, ಎಷ್ಟು ಜೀವನದಲ್ಲಿ ಪಡ್ಕೊಂಡಿರ್ತೀವಿ, ಎಷ್ಟು ಒಂದು ಜೀವನ ಅಲ್ಲ ಇದೆಲ್ಲ. ಇವತ್ತು ಏನೋ ನಡೀತಾ ಇದೆ ಅಂತಂದರೆ ಇದು ಇಂದಿನ ಅಂದರೆ ಭೂತ ಸಮಯದಲ್ಲಿ ಅಂದರೆ ಪಾಸ್ಟ್ ಲೈಫಲ್ಲಿ ನಾವು ಮಾಡುವಂಥ ಕರ್ಮಗಳ ಫಲಿತಾಂಶವೇ ನಾವು ಈಗ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ದೇವರು ಅಂಥದ್ದು ಯಾವುದಿಲ್ಲ, ದೇವರು ಅಂದರೆ ಗಾಡ್ ಈಸ್ ಈಕ್ವಲ್ ಟು ಯುವರ್ ಪಾಸ್ಟ್ ಕರ್ಮಾಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಹಿಂದಿನ ಕರ್ಮಗಳೇ ನಮಗೆ ದೇವರು, ಅದೇ ನಿರ್ಣಯ ಮಾಡುತ್ತೆ ಈಗ ಏನಾಗಬೇಕು ಅಂತ. ನನಗೆ ಈಗ ಈ ಸಮಯದಲ್ಲಿ ಉದಾಹರಣೆಗೆ ಎಲ್ಲೋ ಹೋಗ್ತೀವಿ, ಎಷ್ಟು ಅಂದರೆ ನಮ್ಮ ಹತ್ರ ದುಡ್ಡಿರುತ್ತೆ, ಎಲ್ಲ ಇರ್ತದೆ, ಆದರೆ ಆಹಾರ ಸಿಗೋದಿಲ್ಲ. ಆಯಿತಾ, ದುಡ್ಡಿದೆ ನಿಮ್ಮ ಹತ್ರ, ಆದರೂ ನೀವು ಹೋಗಿರುವಂಥ ಸಮಯ, ನೀವು ಹೋಗಿರುವಂಥ ಪ್ಲೇಸಲ್ಲಿ ನಿಮಗೆ ಆಹಾರ ಸಿಗೋದಿಲ್ಲ ಅಷ್ಟೇ. ಇದೇನಂತ ಹೇಳ್ಬೇಕು ನೀವು, ಯಾವ ರೀತಿ ಅರ್ಥ ಮಾಡ್ಕೊತೀರಿ? ನಮ್ಗೆ ಅನಿಸ್ಬೋದು ನನ್ನ ಹತ್ರ ಇಷ್ಟು ದುಡ್ಡಿದೆಯಲ್ಲ, ಇಷ್ಟೆಲ್ಲ ಗೊತ್ತಿರೋರು ಇದ್ದಾರೆ, ಆದರೆ ಯಾಕೆ ಆಹಾರ ಸಿಗ್ತಾ ಇಲ್ಲ ಅಂತ. ಸಿಗೋದಿಲ್ಲ ಅಷ್ಟೇ. ನಿಮಗೆ ಆ ಸಮಯ ಆ ರೀತಿ ನಿರ್ಣಯ ಆಗಿದೆ, ನೀವು ಅದು ಅನುಭವಿಸಲೇಬೇಕು. ಆವಾಗ ನೀವು ದುಃಖ ಪಡೆದಂತೆ ಇಟ್ಕೊಳ್ಳಿ, ಆವಾಗ ನೀವು ಜ್ಞಾನಿ ಅಲ್ಲ ಅಂತ ಅರ್ಥ. ನೀವು ಅದನ್ನು ಸಹಿಸ್ಕೊಂಡು ಆಕ್ಸೆಪ್ಟ್ ಮಾಡೋದು, ಸ್ವೀಕಾರ ಮಾಡಿದಿರಿ ಅಂದರೆ ಯು ಆರ್ ದ ಟ್ರೂ ಮಾಸ್ಟರ್, ಯು ಆರ್ ದಿ ಮಾಸ್ಟರ್. ತುಂಬ ಜನ ಏನು, ನಾವು ಇಷ್ಟೆಲ್ಲ ಇದ್ಕೊಂಡು ಗೊತ್ತಿರೋರಿದ್ದಾರೆ, ಈ ಊರೆಲ್ಲ ಗೊತ್ತಿರೋರಿದ್ದಾರೆ, ಅಲ್ಲಿದ್ದಾರೆ ಇಲ್ಲಿದ್ದಾರೆ, ಅಥವಾ ದುಡ್ಡಿದೆ ಎಲ್ಲ ಇದೆ, ಆದರೂ ನನಗೂ ಊಟ ಸಿಗ್ತಾ ಇಲ್ವಲ್ಲ, ಹಸುವಾಗ್ತಾ ಇದೆ, ಏನು ಮಾಡಲಿ ಅಂತ ಅದ್ರ ಮೇಲೇ ಕೂಗ್ತಾ ಇರ್ತಾರೆ, ಜಾಸ್ತಿ ಬಾಧೆ ದುಃಖ ಪಡ್ತಾರೆ. ಅದಲ್ಲ, ದಟ್ ಈಸ್ ನಾಟ್ ದಿ ಕ್ಯಾರೆಕ್ಟರ್ ಆಫ್ ದ ಟ್ರೂ ಮಾಸ್ಟರ್. ಅರ್ಥ ಆಯ್ತಾ? ಇಂಥವು ಎಷ್ಟೋ ಎಕ್ಸಾಂಪಲ್ಸು ನಮಗೆ ಸಿಗ್ತಾ ಇರ್ತದೆ ಲೈಫಲ್ಲಿ. ಆಯಿತಾ? ಸೊ ಇನ್ನೇನೇ ಅದೊಂದೇ ಅಲ್ಲ, ಇನ್ನು ಅನೇಕ ವಿಧಗಳಲ್ಲಿ ನಾವು ಈ ತಾಳ್ಮೆಯನ್ನು ಮೇಂಟೈನ್ ಮಾಡೋದು ಯೋಗಿಯ ಲಕ್ಷಣ ಆಗಿರ್ತದೆ ಅಲ್ವಾ. ಅದನ್ನೇನಂತ ಹೇಳ್ತೀವಿ ಅಂದರೆ ಇಲ್ಲ ಸಹಿಸುವಂಥ ಶಕ್ತಿ ಅಂತ ಹೇಳ್ಬೋದು. ಓಕೆ, ಆ ಸಹಿಸುವಂಥ ಶಕ್ತಿ ಯಾವಾಗ ಬರುತ್ತಂದರೆ
ನಮ್ಮ ಮೈಂಡ್ ಪವರ್ ಹೆಚ್ಚಾಗಿದ್ರೆ ಬರುತ್ತೆ. ಆ ಮೈಂಡ್ ಪವರ್ ಹೆಚ್ಚಾಗಿ ಏನು ಮಾಡಬೇಕು? ಒಂದೇ ಒಂದು ಇರೋ ದಾರಿ, ಧ್ಯಾನ ಮಾಡ್ತಾನೆ ಇರಬೇಕು. ದಿನನಿತ್ಯ ನಾವು ಧ್ಯಾನ ಮಾಡ್ತಾ ಇದ್ರೆ ಆ ಮೈಂಡ್ ಪವರ್ ಆಟೋಮೆಟಿಕ್ ಹೆಚ್ಚಾಗುತ್ತೆ. ಯಾಕಾಗಲ್ಲ? ಎಲ್ಲ ಗುರುಗಳಿಗೆ, ಎಲ್ಲ ಮಾಸ್ಟರ್ಸ್ಗೆ ಇರುವಂಥ ಶಕ್ತಿನೇ ಮೈಂಡ್ ಪವರ್. ಅದು ಅನಂತವಾಗಿರುತ್ತೆ, ಅನಂತವಾಗಿರುತ್ತೆ. ಸೊ ನಮ್ಗೆ ಇರುವಂಥ ಶಕ್ತಿನೇ ಅನಂತ ಶಕ್ತಿ, ಅದೇ ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಸೊ ಇದಕ್ಕೊಂದು ನಿನ್ನ ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ನಾನು, ಸೋಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕೆಪಾಸಿಟಿ ಟು ಹೀಲ್ ಅವರ್ ಸೆಲ್ಫ್, ಟು ಹೀಲ್ ಇಟ್ ಸೆಲ್ಫ್. But where the mind is blocking that, mind is blocking or mind is coming in between. Okay, if the mind becomes zero, then the soul power we can use. ಮೈಂಡ್ ಯಾವಾಗ ಶೂನ್ಯ ಆಗುತ್ತೋ ಅವಾಗ ನಮಗೆ ಆತ್ಮಶಕ್ತಿ 100% ಲಭ್ಯವಾಗುತ್ತೆ. ಆಯ್ತಾ? ಸೊ ಆ ಮೈಂಡನ್ನು ಜೀರೋ ಮಾಡೋಕ್ಕೇ ನಮ್ಮ ಪ್ರಯತ್ನ ಏನು ನಡೀತದೆ? ದಿನನಿತ್ಯ ಆ ಧ್ಯಾನವನ್ನು ಮಾಡಿ ಆ ಆಲೋಚನೆಗಳನ್ನು, ಅಂದರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋಂಥ ನದಿ ಪ್ರವಾಹ ಹೇಗೆ ಹೋಗ್ತದೋ, ನದಿ ಹರಿತಾ ಇರ್ತದಲ್ಲ, ಆ ರೀತಿಯಲ್ಲಿ ಆ ಆಲೋಚನೆಗಳೆಲ್ಲ ತಡೆಗಟ್ಟು ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಒಳಗಡೆರುವಂಥ ಆ ಅನಂತ ಶಕ್ತಿ ನಮಗೆ ಲಭ್ಯವಾಗುತ್ತೆ. ಇಲ್ಲಾಂದರೆ ಆ ಆಲೋಚನೆಗಳೇ ನಮ್ಮ ಶಕ್ತಿಯನ್ನು ಅಡ್ಡ ಮಾಡ್ತಾ ಇರ್ತದೆ. ಒಂದು ರೀತಿಯಲ್ಲಿ ಮೇಘಗಳು ಬರ್ತಾವಲ್ಲ, ಕ್ಲೌಡ್ಸ್ ಬರ್ತವೆ, ಅವಾಗ ಸೂರ್ಯ ಎಷ್ಟು ಬೆಳಕಿದ್ರೂ ನಾವು ನೋಡೋಕ್ಕಾಗಲ್ಲ, ಸಾಧ್ಯವಾಗಲ್ಲ. ಓಕೆ, ಸೊ ಯಾಕಂದರೆ ಆ ಕ್ಲೌಡ್ಸೇ ಪೂರ್ತಿ ಆವರಿಸಿರ್ತದೆ ಸೂರ್ಯನು. ಸೂರ್ಯ ಶಕ್ತಿ ಅಷ್ಟು ಅಷ್ಟು ಬಲವಾಗಿದ್ರೂ ನಮಗೆ ಸಿಗೋದಿಲ್ಲ ಅಲ್ವಾ? ಸೂರ್ಯ ಇಲ್ಲ ಅಂದರೆ ಸೂರ್ಯ ಇದ್ದಾನೆ, ಬಟ್ ಅದಕ್ಕೆ ಆವರಿಸಿರುವಂಥ ಕ್ಲೌಡ್ಸ್ ಇದೆ, ಅದು ನೆನಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ನನ್ನಲ್ಲಿ ಶಕ್ತಿ ಇಲ್ಲ, ನನಗೆ ಯಾಕೆ ರೋಗ ಬಂದಿದೆ? ರೋಗ ಬರೋದು ನಿಮ್ಮ ಕರ್ಮಗಳಿಂದ, ಆಯಿತಾ? ಆದರೆ ಆ ಕರ್ಮವನ್ನು ತೊಲಗಿಸ್ಕೊಳ್ಳುವಂಥ ಅವಕಾಶ ನನಗೆ ಇದೆಯೇ ಇಲ್ಲ? ಎಸ್, ಅವಕಾಶ ಇದೆ, ಆದರೆ ಆ ಶಕ್ತಿ ನಿಮ್ಮಲ್ಲೇ ಇದೆ. ಆಚೆ ಕಡೆಯಿಂದ ಯಾರು ಕೊಡೋಕೆ ಅವಕಾಶ ಇಲ್ಲ, ಯಾರು ಕೊಡಬೇಕಂತ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಾ? ಇನ್ನು ಯಾರೋ ಕೊಡ್ತೀರಂತ ವೆಯ್ಟ್ ಮಾಡೋದು ಬೇಕಾಗಿಲ್ಲ, ಯಾರೋ ಕೊಡಬೇಕಂತನೂ ಇಲ್ಲ. ಯಾವುದೇ ಕಷ್ಟ, ನಷ್ಟ, ವ್ಯಾಧಿ, ಎಷ್ಟೇ ವ್ಯಾಧಿ ಯಾವುದೇ ಇರಲಿ, ನಮ್ಗೆ ಬಂದರೆ ಕರ್ಮಗಳ ಮುಖಾಂತರ ಬಂದಿರ್ತದೆ. ಅದನ್ನು ವಾಸಿ ಮಾಡಿಕೊಳ್ಳೋ ಶಕ್ತಿ ನಮ್ಮಲ್ಲೇ ಇದೆ, ಮತ್ತೆ ನಮ್ಮ ಒಳಗಡೆನೇ ಇದೆ. ಆದರೆ ಅದನ್ನು ನಾವು ಯಾಕೆ ಉಪಯೋಗಿಸ್ಕೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ನಮ್ಮ ಮನಸ್ಸು ಅಡ್ಡವಾಗಿದೆ. ಅರ್ಥ ಆಯ್ತಾ? ಸೊ ಅನೇಕ ಯೋಚನೆಗಳು, ಅರ್ಥ ಆಯ್ತಾ? ಸೊ ಅದಕ್ಕೆ ಅದನ್ನು ನಾವು ಧ್ಯಾನದಲ್ಲಿ ದಿನನಿತ್ಯ ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಅಭ್ಯಾಸದಿಂದ ಅದನ್ನು ತೊಲಗಿಸಿಕೊಂಡು ಆ ಅನಂತ ಶಕ್ತಿಯನ್ನು ಎಷ್ಟು ಬೇಕೋ, ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೊತಾ ಇದ್ವಿ. ಸೊ ನೆಕ್ಸ್ಟ್, ಸೊ ಇನ್ನೊಂದು ಲಕ್ಷಣ ನಾವು ನೋಡೋಕೆ ಹೋದರೆ, ಒಂದು ಯೋಗಿ ಇಲ್ಲಾಂದರೆ ಒಂದು ಮಾಸ್ಟರ್ ಅವರ ಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೊತಾನೆ ಅಂತಂದರೆ ಅದು ಮಿತವಾಗಿ ಉಪಯೋಗಿಸ್ಕೊಳ್ಳೋದು. ಅದಾಯ್ತಾ? ಅಂದರೆ ಯಾವಾಗ ಉಪಯೋಗಿಸ್ಕೋಬೇಕು, ಎಷ್ಟು ಉಪಯೋಗಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಅವನು ನಿತ್ಯ ಜೀವನದಲ್ಲಿ ಅವನಿಗಿರುವಂಥದ್ದು ಒಂದೇ ಪ್ರಾಪಂಚಿಕ, ಆಯಿತಾ? ಒಂದು ಕುಟುಂಬ ವ್ಯವಸ್ಥೆ, ಮತ್ತು ಅವರಿಗೆ ಕೀರ್ತಿ, ಪ್ರತಿಷ್ಠೆ, ಹಣಕಾಸು, ಸಂಪಾದನೆ, ಇದ್ರ ಮೇಲೆ ಹೆಚ್ಚು ಫೋಕಸ್ ಇರುತ್ತೆ. ಅವ್ರೇನು ಮಾಡ್ತಾನೆ, ಅವನ ಶಕ್ತಿ ಎಲ್ಲ, ಇದು ಸಾಮಾನ್ಯ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವನ ಶಕ್ತಿ ಎಲ್ಲ ಎಲ್ಲೂ ಉಪಯೋಗಿಸ್ತಾನೆ, ನೇರವಾಗಿ ಇದರ ಮೇಲೆ ಉಪಯೋಗಿಸ್ತಾ ಇರ್ತಾನೆ. ಅವನಿಗೆ ಇರುವಂಥ ಪ್ರಾಪಂಚಿಕ ಕೋರಿಕೆಗಳ ಮೇಲೆ ಅದನ್ನು ಹೆಚ್ಚು ಖರ್ಚು ಮಾಡ್ತಾ ಹೋಗ್ತಾನೆ ಅಲ್ವಾ? ಯಾವುದೇ ರೀತಿಯಲ್ಲಿ ಇನ್ನೊಂದಕ್ಕೂ ಅಂತಂದರೆ ಇನ್ನೊಂದು ಕಡೆ ಅಂದರೆ ಬಾಹ್ಯ ಕಡೆ ಬಿಟ್ಟರೆ ಆಂತರಿಕಕ್ಕೂ ಯಾವುದು ಉಪಯೋಗಿಸಲ್ಲ. ಅರ್ಥ ಆಯ್ತಾ? ಒಂದು ಸಾಮಾನ್ಯ ವ್ಯಕ್ತಿಯ ಲಕ್ಷಣ ಅದು. ಯಾಕೆ ಅಂತಂದರೆ ಅವನ ಗುರಿ ಅದೇ ಅಷ್ಟೇ, ಅವನ ಆತ್ಮದ ಸ್ಥಿತಿ ಅದು ಅಲ್ವಾ? ಸೊ ಅವನಿಗೆ ಗೊತ್ತಿರೋದು ಬಾಹ್ಯ ಪ್ರಪಂಚ ಮಾತ್ರವೇ. ಬಾಹ್ಯದಲ್ಲಿ ಏನು ಕಾಣಿಸ್ತಾ ಇರ್ತದೋ ಅದೇ ನಿಜ ಅಂತ ಅನ್ಕೋತಾನೆ, ಅದೇ ವಾಸ್ತವ ಅಂತ ಅನ್ಕೋತಾನೆ. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಅದ್ರ ಬಗ್ಗೆ ಮಾತ್ರವೇ ಅವನ ಜೀವನವನ್ನು ಅಲ್ಲಿ ಪೂರ್ತಿ ಅಡ್ಡವಾಗಿರ್ತಾನೆ. 100% ಈಸ್ ಇನ್ ಟು ಔಟರ್ ವರ್ಲ್ಡ್.
ಅರ್ಥ ಆಯ್ತಾ? ಅದು ಸಾಮಾನ್ಯ ವ್ಯಕ್ತಿ. ಅದೇ ಒಂದು ಯೋಗಿ, ಒಂದು ಮಾಸ್ಟರ್ ಲಕ್ಷಣ ಹೇಗಿರ್ತದೆ ಅಂದರೆ, ಇರುವಂಥ ಶಕ್ತಿಯನ್ನು ಎಷ್ಟು ಬೇಕೋ ಅಷ್ಟೇ ಬಳಸ್ತಾನೆ ಮೆಟಲಿಸ್ಟಿಕ್ ಲೈಫ್ಗೆ. ಯಾಕಂದರೆ ಅವನು ಗೊತ್ತು, ಕೋರಿಕೆಗಳು ಆಯಿತಾ, ಆಸೆಗಳು, ಅದಕ್ಕೂ ಒಂದು ಎಂಡಿಲ್ಲ ಆಯಿತಾ. ಎಷ್ಟು ಕೋರಿಕೆಗಳು ತೀರ್ತಾ ಇದ್ರೂ ಮತ್ತೆ ಬರ್ತಾನೆ ಇರ್ತವೆ, ಅದಕ್ಕೂ ಅಂತ ಅನ್ನೋದು ಇಲ್ಲ ಅಲ್ವಾ, ಅದಕ್ಕೂ ಎಂಡಿಲ್ಲ. ಅದರ ಹಿಂದ್ಗಡೆ ಇವ್ರು ಹೋಗಲ್ಲ. ಯಾಕಂದರೆ ಅದರ ಹಿಂದ್ಗಡೆ ಹೋದರೆ ಏನು ಪ್ರಯೋಜನ ಇಲ್ಲ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಆಯಿತಾ. ಅದಕ್ಕೆ ಏನು ಮಾಡ್ತಾನಂದರೆ, ಅವರ ಶಕ್ತಿಯನ್ನು, ಅವರ ಅಟೆನ್ಷನನ್ನು ಒಳಗಡೆಗೆ ಅಂದರೆ ಇನ್ಸೈಡ್ಗೂ ಮರಳಿಸ್ತಾನೆ. ಔಟ್ಸೈಡ್ ಎಷ್ಟು ಬೇಕೋ ಅಷ್ಟು ಈಗ ಬಾಹ್ಯದಲ್ಲಿ ಇರಬೇಕು ಕೋರ್ಸ್. ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಾವು ಒಂದು ಮನುಷ್ಯ ಜೀವನ ಅಂತಂದಮೇಲೆ ಅವನು ಮಾಸ್ಟರ್ ಆಗಲಿ ಸಾಮಾನ್ಯ ವ್ಯಕ್ತಿ ಆಗಲಿ ಪ್ರತಿಯೊಂದು ಚಕ್ರದ ಉಪಯೋಗ ಇರುತ್ತೆ ಅಲ್ವಾ. ಚಕ್ರಗಳು ಯಾವಾಗಲೂ ಆರಿಜೆಂಟಲ್ ಆಗಿರುತ್ತೆ. ಈ ವರ್ಟಿಕಲ್ ನಿಮ್ಗೆ ಅಂದರೆ ವರ್ಟಿಕಲ್ ಇದೆ ಅಂತ ವರ್ಟಿಕಲ್ ಥರ ನಾವು ಹೇಳ್ಕೊತಾ ಇರ್ತೀವಿ. ಸೊ ಅದು ಯಾವಾಗಲೂ ಹಾರಿಜೆಂಟಲೇ ಅಂತಂದರೆ ಒಂದು ಚಕ್ರ ಇನ್ನೊಂದು ಚಕ್ರ ಪ್ರತಿಯೊಂದು ಚಕ್ರ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಎಷ್ಟೇ ನೀವು ಮಾಸ್ಟರ್ ಆಗಿರ್ಬೋದು, ನೀವು ಸಹಸ್ರಾರ ಮಾಸ್ಟರ್ ಆಗಿರ್ಬೋದು ಅಲ್ವಾ, ನೀವು ಯಾವಾಗಲೂ ಆತ್ಮಸ್ಥಿತಿಯಲ್ಲಿರುವಂಥ ಮಾಸ್ಟರೇ ಆಗಿರ್ಬೋದು. ನೀವು ಊಟ ಮಾಡಬೇಕಂದ್ರೆ ಮತ್ತೆ ಮೂಲಾಧಾರ ಬರಬೇಕು ಅಲ್ವಾ. ಮತ್ತು ಯಾವುದೇ ನಾಲ್ಕು ಜನ ಹತ್ರ ಮಾತಾಡಬೇಕಂದ್ರೆ ನಿಮ್ಮ ಮೈಂಡ್ ಉಪಯೋಗಿಸ್ಬೇಕು ಅಲ್ವಾ. ನಿಮಗೇನಾದರೂ ಸ್ವಲ್ಪ ನಿಮ್ಮಲ್ಲಿ ಕವನ, ಇನ್ನೊಂದು ಸಂಗೀತ, ಇನ್ನೊಂದು ಕಲೆಗಳಿದ್ದರೆ ನೀವು ಮಣಿಪುರ ಉಪಯೋಗಿಸಲೇಬೇಕಾಗತ್ತೆ ಅಲ್ವಾ. ಸೊ ನೀವು ಇನ್ನೊಬ್ಬರ ಮೇಲೆ, ಇನ್ನೊಂದು ಜಂತು ಪಕ್ಷಿಯೋ ಇನ್ನೊಂದು ಯಾವುದೋ ಒಂದು ಮನುಷ್ಯನ ಮೇಲೆ ಪ್ರೀತಿ ದಯ ಕರುಣ ತೋರಿಸ್ಬೇಕಂದ್ರೆ ಮತ್ತೆ ನೀವು ಅನಾಥ ಬರಲೇಬೇಕಾಗತ್ತೆ. ಅದು ಯಾವುದೇ ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಯಾರ ಜೊತೆಗೆ ಮಾತಾಡಬೇಕು ಚೆನ್ನಾಗಂತ ಅಂದ್ಕೊಂಡ್ರೆ, ಅವ್ರಿಗೆ ಏನಾದ್ರು ಬೋಧನೆ ಮಾಡಬೇಕಂದ್ರೆ ಯು ಹ್ಯಾವ್ ಟು ಕಮ್ ಟು ದಿ ವಿಶುದ್ಧ. ಅರ್ಥ ಆಯ್ತಾ? ನೆಕ್ಸ್ಟು ನಾವು ಆಜ್ಞಾಚಕ್ರವನ್ನು ಉಪಯೋಗಿಸ್ಕೊಂಡು ಯಾವಾಗಲೂ ಅಷ್ಟೇ ಆಜ್ಞಾಚಕ್ರದಲ್ಲಿ ನಾವು ಬಂದರೆ ಅಲ್ಲಿ ನನಗೇನು ಅರ್ಥ ಆಗ್ತದೆ ಅಂದರೆ, ನಾನೊಂದು ಆತ್ಮ ಪದಾರ್ಥ ಅಂತ ಅಲ್ಲಿ. ಅಂದರೆ ಪ್ರತಿಯೊಬ್ಬ ಮಾಸ್ಟರು ಇಲ್ಲಿರ್ತಾನೆ ಅಷ್ಟೇ. ಈ ಎರಡು ಚಕ್ರಗಳ ಮಧ್ಯದಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲಿ ಅಷ್ಟೇ. ಇಲ್ಲಿದ್ರೆ ಏಕಾತ್ಮ, ಇಲ್ಲಿ ಹೋದರೆ ಸರ್ವಾತ್ಮ ಅಷ್ಟೇ. ಸೊ ಆ ರೀತಿಯಲ್ಲಿ ಇರುವಾಗ ಪ್ರತಿ ಚಕ್ರದಲ್ಲಿ ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು. ಆದರೆ ಒಂದು ಪ್ರಾಪಂಚಿಕ ವ್ಯಕ್ತಿ ಏನು ಮಾಡ್ತಾನೆ, ಆ ಮೂಲಾಧಾರ ಸ್ವಾಧಿಷ್ಠಾನ ಅಷ್ಟುವರೆಗೆ ಲಿಮಿಟ್ ಆಗಿರ್ತಾನೆ. ಅವನು ಯಾವುದೇ ರೀತಿಯಲ್ಲಿ ಆಜ್ಞಾಚಕ್ರ ಇಲ್ಲ ವಿಶುದ್ಧ ಚಕ್ರಕ್ಕೂ ಹೋಗಲ್ಲ. ಅರ್ಥ ಆಯ್ತಾ? ಸೊ ಎಸ್ಪೆಷಲಿ ವಿಶುದ್ಧ ಚಕ್ರಕ್ಕೆ ಹೋಗ್ಬೋದು. ವಿಶುದ್ಧ ಚಕ್ರ ಅಂದರೆ ಸ್ವಲ್ಪ ಮಾತಾಡ್ತಾನೆ, ಮಾತುಗಳು ಉಪಯೋಗಿಸ್ತಾನೆ. ಆದರೆ ವಾಕ್ಕ್ಷೇತ್ರ ಅಷ್ಟು ಜಾಸ್ತಿ ಇರಲ್ಲ. ವಾಕ್ಕ್ಷೇತ್ರ ಆಗಲಿ ವಾಕ್ಶುದ್ಧಿ ಆಗಲಿ ಚೆನ್ನಾಗಿರೋದಿಲ್ಲ, ಬಟ್ ಆದರೂ ಉಪಯೋಗಿಸ್ತಾನೆ. ಬಟ್ ಇಲ್ಲೇನಂತಂದರೆ ನಾವು ಹೇಳ್ತಾ ಇರೋಂಥದ್ದು ಶಕ್ತಿಯನ್ನು ಬಳಸೋ ರೀತಿ. ಆ ಶಕ್ತಿ ಬಳಸೋ ರೀತಿ ಹೇಗಿರ್ತದೆ ಅಂದರೆ, ಆದಷ್ಟು ಬಾಹ್ಯಕ್ಕೆ ಉಪಯೋಗಿಸ್ತಾ ಆಂತರಿಕಕ್ಕೆ ಏನು ಉಪಯೋಗಿಸಲ್ಲ. ದಟ್ ಈಸ್ ಕಾಲ್ಡ್ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತೀವಿ ನಾವು. ಸೆಲ್ಫ್ ಇಂಟ್ರೋಸ್ಪೆಕ್ಷನ್. ಸೊ ಇನ್ನರ್ ಗ್ರೋತ್, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಈ ಎರಡಕ್ಕೂ ಅಂದರೆ ಆಂತರಿಕ ಬೆಳವಣಿಗೆ ಮತ್ತು ಆಂತರಿಕ ಪರಿಶೋಧನೆ, ಆಂತರಿಕ ಸಂಶೋಧನೆ, ಈ ಎರಡಕ್ಕೂ ಉಪಯೋಗಿಸುವಂಥದ್ದು ಒಂದು ಟ್ರೂ ಮಾಸ್ಟರ್. ಒಂದು ಮಾಸ್ಟರ್, ಒಂದು ಜ್ಞಾನಿ, ಒಂದು ವಿಜ್ಞಾನಿ, ಆಧ್ಯಾತ್ಮಿಕ ವಿಜ್ಞಾನಿ ಈ ರೀತಿಯಲ್ಲಿ ಅವನ ಶಕ್ತಿಯನ್ನು ಬಳಸ್ಕೊತಾನೆ. ಅರ್ಥ ಆಯ್ತಾ? ಆ ರೀತಿ ಬಳಸ್ಕೊಳ್ಳೋದಕ್ಕೆ ಏನಾಗುತ್ತಂದರೆ, ಅವನು ಯಾವಾಗಲೂ ಒಂಥರ ತ್ರಿಕರಣ ಶುದ್ಧಿಯಿಂದ ಅವನ ಒಳಗಡೆ ಹೇಗಿರ್ತದೆ ಅಂದರೆ ಸ್ಥಿತಪ್ರಜ್ಞದಲ್ಲಿ ಅವನು ಅಂದರೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಆಯಿತಾ? ಇಲ್ಲಾಂದರೆ ಸಣ್ಣ ವಿಷಯಗಳಿಗೆ ಕೋಪ ಮಾಡ್ಕೋಬೋದು. ಆನ್ಷಡ್ ವರ್ಗಗಳು ಎಸ್ಪೆಷಲಿ ನಾವು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರದಲ್ಲಿ ಮಾತ್ರವೇ ನಾವು ಸ್ಥಿಮಿತ ಆದರೆ ಅದು ಸಾಮಾನ್ಯ ವ್ಯಕ್ತಿಗಳು. ಆಯಿತಾ? ನಾರ್ಮಲ್ ಅದೇ ಇಫ್ ಈಸ್ ನಾಟ್ ಎ ಮೆಡಿಟೇಟರ್, ಇಫ್ ಈಸ್ ನಾಟ್ ಎ ಮಾಸ್ಟರ್, ಈ ವಿಲ್ ಬಿ ಆಲ್ವೇಸ್ ಓಕೆ ಇನ್ ದೀಸ್ ಲೋಯರ್ 3 ಚಕ್ರಾಸ್. ಅರ್ಥ ಆಯ್ತಾ? ಈ ಲೋಯರ್ 3 ಚಕ್ರಾಸ್ ಅಂದರೆ ಆ 3 ಸ್ಥಿತಿಗಳು ಮಾತ್ರ ಅವರಲ್ಲಿ ಇರ್ತದೆ ಹೆಚ್ಚಾಗಿ. ಅವ್ರು ಯಾವುದೇ ಆಗಲಿ, ಒಂದು ದೊಡ್ಡ ಸ್ಪೋರ್ಟ್ಸ್ ಸ್ಟಾರ್ ಆಗಲಿ, ಒಂದು ಸಿನಿ ಸೆಲೆಬ್ರಿಟಿ ಆಗಲಿ, ಯಾರನ್ನೇ ಇರಲಿ, ಎಲ್ಲಿರ್ತಾರಂದರೆ ಆದಷ್ಟು ಈ 3 ಚಕ್ರದಲ್ಲಿ ಬಲ ಅಂದರೆ ತುಂಬ ಒಂಥರ ಸ್ಟ್ರಾಂಗ್ ಆಗಿರ್ತಾರೆ. ಆಯಿತಾ? ಅದಕ್ಕೆ ಅವರಿಗೆ ಆಂತರಿಕ ಜೀವನ ಗೊತ್ತಿಲ್ಲ. ಅರ್ಥ ಆಯ್ತಾ? ಅವರಿಗೆ ಬಾಹ್ಯ ಜೀವನವೇ ಗೊತ್ತು.
ಸೊ ಆಂತರಿಕ ಜೀವನ ಗೊತ್ತಿಲ್ಲ ಅಂದರೆ ಅವರು ಪದೇ ಪದೇ ದುಃಖಕ್ಕೆ ಒಳಗಾಗ್ತಾರೆ. ನೀವು ನೋಡ್ತಾ ಇರ್ಬೋದು, ಎಷ್ಟೋ ಸಂಪಾದನೆ, ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ಅವ್ರ ಮನೇಲಿ ಏನೋ ಸಣ್ಣ ಸಣ್ಣ ವಿಷಯ ಆದರೆ, ಇಲ್ಲ ಅವ್ರ ಮಕ್ಕಳಿಗೆ ಏನೋ ಸ್ವಲ್ಪ ತೊಂದರೆ ಆದರೆ, ಇವನ ಜೀವನವೇ ಕಲ್ಕೊಂಡಿದೆ ಅಂತ ಆ ಫೀಲಿಂಗಲ್ಲಿ ಹೋಗ್ಬಿಡ್ತಾರೆ. ನೋಡಿದಿರಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಆಚೆ ಕಡೆ ಸಮಾಜವನ್ನು ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ. ಅದು ಏನು ಪ್ರಯೋಜನ? ಅಷ್ಟೆಲ್ಲ ಸಂಪಾದನೆ ಮಾಡಿ, ಅಷ್ಟೆಲ್ಲ ದುಡಿಮೆ ಮಾಡಿ, ಈಗ ಸಣ್ಣ ವಿಷಯಕ್ಕೆ ಅಷ್ಟು ದುಃಖ ಮಾಡ್ಕೊತಾ ಇದೆ ಅಂದರೆ, ದ್ಯಾಟ್ ಈಸ್ ಕಾಲ್ಡ್ ದಿ ಎ ಕಾಮನ್ ವೇ ಆಫ್ ಲೈಫ್. ಅಂದರೆ ಅದು ಏನಂತಂದರೆ, ಆ ಪ್ರಾಪಂಚಿಕ ಜೀವನದಲ್ಲಿ ಪೂರ್ತಿ ಅದನ್ನು ತೊಡಗಿಸ್ಕೊಂಡಂಥ ವ್ಯಕ್ತಿಗಳಿವೆಲ್ಲ ಅಂತಂದರೆ ಆ ಆತ್ಮದ ಸ್ಥಿತಿ ಕೆಳಗಡೆ ಇರುವಂಥವ್ರು. ಅರ್ಥ ಆಯ್ತಾ? ಅಂದರೆ ಚಕ್ರ ಅಂತ ಹೇಳಿದರೆ ಸ್ಥಿತಿ, ಆ ಮನೋಸ್ಥಿತಿ ಅಧಮ ಸ್ಥಿತಿಯಲ್ಲಿ ಇರುವಂಥದ್ದು. ಅದಕ್ಕೆ ಉನ್ನತ ಸ್ಥಿತಿ ಬೇಕಂದ್ರೆ ಏನು ಮಾಡಬೇಕಂದ್ರೆ, ನಮ್ಮ ಶಕ್ತಿಯನ್ನು ನಾವೇನು ಮಾಡಬೇಕಂದ್ರೆ ನಮ್ಮ ಆಂತರಿಕ ಪ್ರಯಾಣಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನೇ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು ಆಂತರಿಕ ಪ್ರಯಾಣಕ್ಕೆ ಯಾವಾಗ ಶಕ್ತಿಯನ್ನು ಬಳಸ್ಕೊತೀವೋ ಆವಾಗ ನಮ್ಮಲ್ಲಿ ಅರಿವು ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಸೊ ಆವಾಗ ಇದೇನು, ಏನಾಗಿದೆ ಲೈಫಲ್ಲಿ, ಏನು ಸ್ಥಿತಿ ಇದು, ಏನಾಗಿದೆ, ಯಾಕೆ ನಾವು ದುಃಖ ಪಡಬೇಕು, ಯಾಕೆ ದುಃಖ ಪಡಬಾರ್ದು, ಈ ಅವೇರ್ನೆಸ್ ನಿಮ್ಮಲ್ಲಿ ಇರ್ತದೆ. ಆಯಿತಾ? ನೀವು ನೋಡುವಂಥ, ನೀವು ಅನುಭವಿಸೋಂಥ ಸಿಚುವೇಶನ್ ಒಂದೇ, ಆ ಪ್ರಾಪಂಚಿಕ ವ್ಯಕ್ತಿ ಇಬ್ಬರು ಒಂದೇ ಸಿಚುವೇಶನಲ್ಲಿ ಇದ್ರೂ ಇವನಲ್ಲಿ ಆ ಸಹಿಸುವಂಥ ಶಕ್ತಿ, ಅದನ್ನ ಹೇಳ್ತೀವಲ್ಲ, ಸೊ ತಾಳ್ಮೆ ಶಕ್ತಿ ತುಂಬ ಹೆಚ್ಚಾಗಿರುತ್ತೆ. ಓಕೆ, ಇಟ್ಸ್ ಕಾಲ್ಡ್ ಲೈಕ್ ಬ್ಯಾರಬಲ್ ಕೆಪಾಸಿಟಿ, ಅದು ಹೆಚ್ಚಾಗಿರುತ್ತೆ. ಯಾಕಂದರೆ ಇವರು ಆದಷ್ಟು ಒಳಗಡೆ ಪ್ರಯಾಣ ಮಾಡಿ ಇವ್ರಿಗೆ ಅಭ್ಯಾಸ ಇರುತ್ತೆ. ಏನಂತಂದರೆ, ನಾನು ಯಾರು, ನಾನು ಈ ದೇಹ ಒಂದೇ ಅಲ್ವಲ್ಲ, ನಂದು ಇದೊಂದು ಜೀವನೇ ಅಲ್ವಲ್ಲ, ನಂದು ಎಷ್ಟೋ ಜೀವನಗಳು ನಡೆಸ್ಕೊಂಡು ಬಂದಿದ್ದೀನಲ್ಲ, ನಾನು ಯಾಕೆ ಅಂದರೆ ಇಲ್ಲಿರುವಂಥ ಸುತ್ತಮುತ್ತ ಕುಟುಂಬ ಆಗಲಿ, ವ್ಯಕ್ತಿಗಳಾಗಲಿ, ಸಂಸಾರ ಆಗಲಿ, ಫ್ರೆಂಡ್ಸು ಯಾರೇ ಆಗಲಿ, ಯಾವುದು ಇವರು ಯಾರೂ ಸಹ ನನ್ನವರು, ನನಗೆ ಸ್ವಂತ. ಸೊ ನನ್ನ ಬಿಟ್ಟು ಇನ್ನು ಏನು ಅವ್ರು ಹೋಗಲ್ಲ ಅನ್ಕೊಡೋದಾಗಲಿ, ನನ್ನ ಬಿಟ್ಟು ಏನು ಮಾಡಲ್ಲ ಅಂತ ಅನ್ಕೊಡೋದು, ಈ ಭ್ರಮದಲ್ಲಿ ಇರೋದಿಲ್ಲ. ದೇ ವಿಲ್ ನಾಟ್ ಬಿ ಇನ್ ದಟ್ ಕೈಂಡ್ ಆಫ್ ಸೋ ಕಾಲ್ಡ್ ಮಾಯಾ. ಆ ಮಾಯದಿಂದ ಆಚೆ ಕಡೆ ಬಂದಿರ್ತಾರೆ. ಆಯ್ತಾ? ಸೊ ಅಂದರೆ ಆ ಭ್ರಮದಿಂದ ಆಚೆ ಕಡೆ ಬಂದಿರ್ತಾರೆ. ಆ ಪರ್ಟಿಕ್ಯುಲರ್ ಜ್ಞಾನ ಆಗಲಿ, ಅಂಥ ಆಂತರಿಕ ಜ್ಞಾನ ಇವರಿಗೆ ಲಭ್ಯವಾಗಿರ್ತದೆ ಆಲ್ರೆಡಿ. ಆಯಿತಾ? ಸೊ ಅದಕ್ಕೋಸ್ಕರ ಸೊ ಯಾವಾಗಲೂ ಆಂತರಿಕ ಪ್ರಯಾಣಕ್ಕೆ, ಆಂತರಿಕ ಸಂಶೋಧನಕ್ಕೆ ನಾವು ಉಪಯೋಗಿಸ್ಕೋಬೇಕು ಶಕ್ತಿ. ಅದು ಆಧ್ಯಾತ್ಮಿಕ ಜ್ಞಾನ ಲಕ್ಷಣ, ಅದನ್ನೇ ಇಟ್ಕೊಳ್ಳಿ. ನೆಕ್ಸ್ಟ್ ಏನಂತಂದರೆ, ಒಂದು ಜ್ಞಾನಿ ಅಂದರೆ ಒಂದು ಆಧ್ಯಾತ್ಮಿಕ ಜ್ಞಾನಿಯಾಗಿ ಇನ್ನೊಂದು ಏನು ಮಾಡಬೇಕು, ಮೂರನೇದು ಮುಖ್ಯವಾದ್ದು, ಯಾವಾಗಲೂ ಅಷ್ಟೇ ಅವರ ಜೀವನದಲ್ಲಿ ಆ ಲೈಫ್ ಬ್ಲೆಸ್ಸಿಂಗ್ಸ್ ಇದೆಯಲ್ಲ, ಅದಕ್ಕೆಲ್ಲದಕ್ಕೂ ಕೃತಜ್ಞತವಾಗಿರ್ತಾನೆ. ಅಂದರೆ ಬೀಯಿಂಗ್ ಗ್ರೇಟ್ಫುಲ್. ಪ್ರತಿಯೊಂದು ಏನೇನು ನಡೀತಾ ಇದ್ರು ಅವರ ಜೀವನದಲ್ಲಿ. ಸೊ ಫಸ್ಟ್ ಏನಂತಂದರೆ, ಈ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಎಷ್ಟೋ ಕ್ಲಾಸಸ್ ನಡೆದಿದೆ ನಮ್ಮ ವೇದಿಕದಲ್ಲಿ. ಸೊ ಅನೇಕ ಮಾಸ್ಟರ್ಸ್ ಇಲ್ಲಿ ನಮಗೆ ಟೀಚ್ ಮಾಡಿದ್ದಾರೆ. ಇದೊಂದು ಲಕ್ಷಣ ಅಂತ ಹೇಳ್ತಾ ಇದ್ದೀನಿ ನಾನು. ಒಂದು ಆಧ್ಯಾತ್ಮಿಕ ಜ್ಞಾನಿಗೆ, ಒಂದು ಆಧ್ಯಾತ್ಮಿಕ ಪರ್ಸನ್ಗೆ, ವ್ಯಕ್ತಿಗಾಗಲಿ ಏನಿರಬೇಕು ಅಂತಂದರೆ, ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದ ಆಲ್ ಲೈಫ್ಸ್ ಬ್ಲೆಸ್ಸಿಂಗ್ಸ್. ನೋಡಿ, ಇದು ಇದೆಯಾ ಇಲ್ಲ ಅನ್ನೋದು ಒಂದ್ಸರಿ ಲೆಕ್ಕ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ, ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ನಾನು ಮೊದಲನೇದು ಹೇಳಿದ್ದೀನಿ, ಸೆಕೆಂಡ್ದು ಹೇಳಿದ್ದೀನಿ. ಆಯಿತಾ? ಮೊದಲನೇದು ನಮ್ಮಲ್ಲಿ ಆ ಒಂದು ಪೇಯ್ನ್ ಥ್ರೆಶೋಲ್ಡ್, ಅಂದರೆ ನಮಗೆ ಆ ತಾಳ್ಮೆ ಶಕ್ತಿ ಹೆಚ್ಚಾಗಿರಬೇಕು, ಅಂದರೆ ಮೈಂಡ್ ಪವರ್ ಹೆಚ್ಚಾಗಿದ್ರೆ ಅದು ಬರುತ್ತೆ. ಸೆಕೆಂಡ್ದು ಏನಪ್ಪ ಅಂದರೆ, ನಾವು ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ನಮ್ಮಲ್ಲಿ ಇರುವಂಥ ಶಕ್ತಿಯನ್ನು ಆಂತರಿಕ ಪ್ರಯಾಣಕ್ಕೆ ಹೆಚ್ಚು ಉಪಯೋಗಿಸ್ಕೊಳ್ಳಿ. ಬಾಹ್ಯದಲ್ಲಿ ಎಷ್ಟು ಬೇಕು ಅಷ್ಟೇ, ಮಿತ ಕೋರಿಕೆಗಳು ಸಾಕು. ದಿನ ನಮ್ಗೆ ಏನು ಬೇಕೋ ಅಷ್ಟು ಸಿಗ್ತಾ ಇದ್ರೆ ಸಾಕು, ಮಿಕ್ಕಿದ್ದು ಆಂತರಿಕಕ್ಕೆ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಆಯ್ತಾ? ಅದರಿಂದ ನಾವು ಇನ್ನೂ ಪರ್ಫೆಕ್ಷನ್ ಸ್ಥಿತಿಗೆ ಹೋಗ್ತೀವಿ ಆಟೋಮೆಟಿಕ್ ಆಗಿ. ಈಗ ಮೂರನೇದು ಬರ್ತಾ ಇದೆ, ಇದೇನಂತಂದರೆ, ನಮ್ಮ ಜೀವನದಲ್ಲಿ ಯಾವುದೇ ಲೈಫ್ ಬ್ಲೆಸ್ಸಿಂಗ್ ನಾವಿರುವಂಥ ಸ್ಥಿತಿಗೆ ನಾವು ಕೃತಜ್ಞತಾ ಪೂರ್ವಕವಾಗಿ ಇದೀವಾ ಇಲ್ಲ ಅಷ್ಟೇ. ಅರ್ಥ ಆಯ್ತಾ?
ಸೊ ಇದು ಯೂನಿವರ್ಸಲ್ಲಿ ಹೇಗೆ ಅಂತಂದರೆ, ನಾವು ಯಾವ ಥರ ವೈಬ್ರೇಷನ್ ಕಲಿಸ್ತಾ ಇದೀವೋ ಅದೇ ಥರ ನಮಗೂ ತಿರ್ಗಾ ನಮ್ಮ ಹತ್ರ ಅದೇ ಥರ ಪ್ರಕಂಪನಗಳು ರಿಸೀವ್ ಆಗ್ತಾ ಇರ್ತದೆ, ನೆನ್ಪಿಟ್ಕೊಂಡು. ಸೊ ನಾವು ಇರೋವಂಥ ಸ್ಥಿತಿಯನ್ನು ದೂಷಣೆ ಮಾಡಿದರೆ, ನನಗಿರೋವಂಥದ್ದು ನನಗೆ ಈ ಥರ ಅಂದರೆ ಈ ಲೈಫಲ್ಲಿ ಏನೇನು ಲಭ್ಯವಾಗಿದೆಯೋ, ಸಂಸಾರ ಒಂದು ಯಾವುದೇ ಇರಲಿ, ಪ್ರಾಪಂಚಿಕ ಇರಲಿ, ಆಧ್ಯಾತ್ಮಿಕವಾಗಿರಲಿ, ಸೊ ನನ್ನ ಜೀವನ ಯಾವ ಸ್ಥಿತಿಯಲ್ಲಿದೆ, ಆಯಿತಾ. ನನ್ನ ಸುತ್ತಿರುವಂಥ ಎಲ್ಲ ಪರಿಸ್ಥಿತಿಗಳಿಗೆ, ಎಲ್ಲ ವ್ಯಕ್ತಿಗಳಿಗೆ ಅಲ್ವಾ, ಎಲ್ಲ ಸಸ್ಯಗಳಿಗೆ, ಜೀವಿಗಳಿಗೆ, ಪ್ರತಿಯೊಂದಕ್ಕೂ ನಾವು ಕೃತಜ್ಞತಾಪೂರ್ವಕವಾಗಿರೋದು ತುಂಬ ಇಂಪಾರ್ಟೆಂಟ್. ಅವಿಲ್ಲ ಅಂದರೆ ನಾವಿಲ್ಲ ಅಲ್ವಾ. ಸಸ್ಯಗಳು ಬೇಕು, ಜಂತುಗಳು ಬೇಕು, ಮನುಷ್ಯಗಳು ಬೇಕು. ನಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳೂ ಸಹ ಅವ್ರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ನೀವು ಮಾಡ್ಬೋದು, ಬಟ್ ನಿಮಗೆ ಅವರು ಸಹಾಯ ಮಾಡ್ತಾನೆ ಇರ್ತಾರೆ ದಿನನಿತ್ಯ, ಯಾವುದೋ ಒಂದು ರೀತಿಯಲ್ಲಿ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅದಕ್ಕೆ ನಾವು ಕೃತಜ್ಞತಾಪೂರ್ವವಾಗಿ ಇರಬೇಕಾಗುತ್ತೆ, ಕೃತಜ್ಞ ಸಲ್ಲಿಸ್ಬೇಕಾಗತ್ತೆ. ಇಡೀ ನಮ್ಮ ಅಂದರೆ ನನಗೂ ಈ ಪಾಂಚಭೌತಿಕ ಶರೀರ ಸಿಕ್ಕಿರೋದಕ್ಕೂ ಒಂಥರ ಕೃತಜ್ಞತೆ. ಯಾಕಂದರೆ ಇದು ನನಗೆ ಲಭ್ಯವಾಗಿರೋದು ಓಕೆ ಒಂದು ರೀತಿಯಲ್ಲಿ ಪಂಚಭೂತಗಳಿಂದ ನಾನು ತಗೊಂಡಿದ್ದೇನೆ. ನಾನೊಂದು ಆತ್ಮ ಪದಾರ್ಥ ಆಗಿ ಒಂದು ಪಾಂಚಭೌತಿಕ ಈ ದೇಹವನ್ನು ನಾವು ಹೊಂದಿದ್ದೇನೆ. ಅದು ತಾಯಿ ಮುಖಾಂತರ ನನಗೂ ಲಭ್ಯವಾಯಿತು ಅಲ್ವಾ. ಅದನ್ನು ಪ್ರಥಮವಾಗಿ ನೋಡಿದರೆ ಅದು ಪಂಚಭೂತಗಳು. ಇನ್ನು ಹೇಳ್ಬೇಕಂದ್ರೆ ಮೂಲತಃ ನೋಡಿದರೆ ಅದು ಪಂಚಭೂತಗಳು. ಎಲ್ಲ ಪಂಚಭೂತಗಳಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ಇರಬೇಕಾಗತ್ತೆ. ಈ ರೀತಿಯಲ್ಲಿ ಯಾವಾಗ ಹೆಚ್ಚಿನ ಈ ರೀತಿಯಲ್ಲಿ ನೀವು ಕೃತಜ್ಞತೆ ಸಲ್ಲಿಸ್ತಾ ಇರ್ತೀರೋ, ಕೃತಜ್ಞತವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರೋ, ನಿಮಗೆ ಇನ್ನೂ ಹೆಚ್ಚೆಚ್ಚಾಗಿ ಲಭ್ಯವಾಗುತ್ತೆ. ನೋಡಿದ್ರಾ? ಅಂದರೆ ಯೂನಿವರ್ಸ್ ಏನು ಮಾಡ್ತದೆ ಅಂದರೆ, ನಾವು ಏನು ವೈಬ್ರೇಷನ್ ಕಲಿಸ್ತೀವಿ ಅದನ್ನೇ ಮತ್ತೆ ತಿರ್ಗಾ ವಾಪಸ್ ಕಲಿಸ್ತೀವಿ ಅಷ್ಟೇ. ತುಂಬ ಜನ ನೋಡ್ತಾ ಇರ್ತೀವಿ, ಎಲ್ಲ ಇರ್ತದೆ, ಇದ್ರೂ ಸಹ ಕಂಪ್ಲೇಂಟ್ಸು ಅಲ್ವಾ, ಇದಿಲ್ಲ ಅದಿಲ್ಲ ಅಂತ, ಕೊರತೆ, ಅದು ಕೊರತೆ, ಇದು ಕೊರತೆ, ಇದನ್ನೇ ಪದಗಳು ಬಳಸ್ತಾ ಇರ್ತಾರೆ. ನೀವು ಸೈಲೆಂಟ್ ಆಗಿದ್ದರೂ ಒಳ್ಳೆಯದೇ, ಗೊತ್ತಾಯ್ತಾ? ಅಂಥದ್ದು ಬಳಸಬಾರ್ದು ಪದಗಳು. ಸುಮ್ಮನೆ ಸೈಲೆಂಟ್ ಆಗಿದ್ರೆ ಯೂನಿವರ್ಸ್ ಏನು ಕೊಡಬೇಕೋ ಕೊಡ್ತದೆ ಅಲ್ವಾ. ಈಗ ಪ್ರತಿ ಜೀವಿಗೆ ನೋಡ್ತಾ ಇದ್ದಲ್ಲ, ಆ ಜೀವಿಗೆ ಆ ಸಸ್ಯಕ್ಕೆ ಯಾವಾಗ ಮಳೆ ಬೇಕು, ಯಾವಾಗ ಬೆಳಕು ಬೇಕು, ಯಾವಾಗ ಆಹಾರ ಬೇಕು ಕೊಡ್ತಾನೆ ಇದೆ. ನಾವು ಕೊಡೋಕ್ಕೆ ಸಾಧ್ಯವಾಗ್ತದ? 84 ಲಕ್ಷ ಜೀವರಾಶಿಗಳಂದರೆ ಯಾವ ಜೀವರಾಶಿಗೆ ನಾವು ಅನ್ನ ಕೊಡ್ತಾ ಇದ್ವಿ? ಯಾವುದೋ ಒಂದು ಸುತ್ತು ಕಣ್ಣು ಕಾಣಿಸಿದ್ರೆ 1-2 ಜೀವಿಗೆ ಕೊಡ್ತೀವಿ ಅಷ್ಟೇ. ಒಂದು ದಿವಸಕ್ಕೆ ಒಂದು ಜೀವಿ ಕೊಟ್ಟರೆ ದೊಡ್ಡ ವಿಷಯ ಅದು ಅಲ್ವೇ ಹೇಳ್ಬೇಕಂದ್ರೆ. ಮತ್ತೆ ಯಾರು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ? ಅದು ಜೀವನ ಮಾಡ್ತಾ ಇಲ್ಲ, ಅವೆಲ್ಲ ಬದುಕ್ತಾ ಇಲ್ಲ. ಯಾಕೆ, ಹೇಗೆ ಸಾಧ್ಯವಾಯಿತು ಅಂತಂದರೆ, ಅದು ಸೃಷ್ಟಿ ನೋಡ್ಕೊತದೆ. ಆ ಪರಮಾತ್ಮ ಅಂತ ಹೇಳ್ಬೋದು, ಸೃಷ್ಟಿಕರ್ತ ಅಂತ ಹೇಳ್ಬೋದು. ಪ್ರತಿಯೊಂದು ಜೀವಿಯನ್ನು ಒಂದು ಭೂತ ಕನ್ನಡದಲ್ಲಿ ನೋಡ್ತಾ ನೋಡಿ, ಅದು ಪ್ರತ್ಯಕ್ಷವಾಗಿ ನೀಟಾಗಿ ಆ ರೀತಿಯಲ್ಲಿ ನಡೀತಾ ಇರ್ತದೆ ಸೃಷ್ಟಿ. ನಮ್ಗೆ ಆಶ್ಚರ್ಯ ಆಗ್ಬೋದು, ಆ ರೀತಿಯಲ್ಲೇ ನಡೆಯೋದು. ಒಂದು ಸಣ್ಣ ಹೋಗ್ತಾ ಇದ್ರೆ, ಇರುವೆ ಆದರೆ ಆ್ಯಂಟ್ ಅಂತ ಇರ್ತೀವಲ್ಲ, ಆ ಸಣ್ಣ ಇರುವೆ, ಅದು ಹೋಗ್ತಾ ಇದ್ರೆ ಅದು ಎಲ್ಲಿಗೆ ಹೋಗುತ್ತೆ, ಆಹಾರ ಹೇಗೆ, ಏನು ಎಲ್ಲ ನಿಶ್ಚಿತ. ಇನ್ನೇನು ಹೇಳ್ಬೇಕಲ್ಲಿ ಅಂದರೆ, ಅಷ್ಟು ನಂಬಿಕೆಯಿಂದ ಆ ಜೀವಿಗಳು ಪ್ರಕೃತಿ ಜೊತೆಗೆ ಒಡನಾಟ ಮಾಡ್ತಾ ಇರ್ತವೆ. ನಾವು ಮಾತ್ರವೇ ದೂರ ಹೋಗ್ತಾ ಇರ್ತೀವಿ. ನಾವು ಪ್ರಕೃತಿಯನ್ನು ನಂಬೋದಿಲ್ಲ, ನಿಸರ್ಗ ಜೊತೆಗೆ ಜೀವನ ಮಾಡೋದಿಲ್ಲ. ನಾನು ಅಂತ ಒಂದು ಬಂದ್ಬಿಟ್ಟಿದೆ. ಯಾಕಂದರೆ ನಮಗೆ ಮನಸ್ಸು ಕೊಟ್ಟಿದ್ದಾರಲ್ಲ ಭಗವಂತ, ಏನು ಮಾಡಿದ್ದಾನೆ, ನಿಮ್ಗೊಂದು ಸ್ಟೆಪ್ ಹೈಯರ್ ಕೊಟ್ಟಿದ್ದಾನೆ. ಅದಕ್ಕೆಲ್ಲ ಏನು, ದೇಹ, ಒಂದು ಸಣ್ಣ ಮನಸ್ಸು ಅಷ್ಟೇ ಸಾಕು. ಓಕೆ, ಆನಂದವಾಗಿ ಆ ಸಣ್ಣ ಮನಸ್ಸಿಂದ ಇಷ್ಟೇ ಮನಸ್ಸು, ಲಿಮಿಟೆಡ್. ಅದರಿಂದನೇ ನಿಸರ್ಗ ಜೊತೆಗೆ ಒಡನಾಟ ಮಾಡಿಕೊಂಡು ಜೀವನ ಮಾಡ್ತಾ ಆನಂದವಾದ ಸುಂದರವಾದ ಜೀವನವನ್ನು, ಯಾವುದೇ ಭಯ ಇಲ್ಲದೇ ಜೀವನ. ನಮಗೆ ದೇಹ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ,
ಅಲ್ವಾ? ಈ ಮೂರು ಕೊಟ್ಟಿದ್ದಕ್ಕೂ ನಮ್ಮಲ್ಲಿ ಯಾವಾಗಲೂ ಭಯನೇ. ನೋಡಿ ಹೆಂಗಿದೆಯೋ. ಜೀವನವೇ ಒಂಥರ ಭಯದಿಂದ ಜೀವನ ಮಾಡ್ತಾ ಇರ್ತೀವಿ ನಾವು. ಎದ್ರೆ ಮಲ್ಕೊಂಡವರೆಗೂ ಅದೇನಾಗುತ್ತೋ, ಇವಾಗ ಏನಾಗುತ್ತೋ, ಮನೇಲಿ ಏನಾಗುತ್ತೋ, ಆಫೀಸಲ್ಲಿ ಏನಾಗುತ್ತೋ, ಮುಂದೆ ಹೋದ್ರೆ ಏನೋ, ಅಲ್ಲಿ ಹೋದ್ರೆ ಏನು, ಇಲ್ಲಿ ಹೋದ್ರೆ ಯಾವಾಗಲೂ ಭಯದೆ. ಒಳಗಡೆ ಇರೋದೆಲ್ಲ ಭಯನೇ, ಏನಿಲ್ಲ, ಎಲ್ಲಿ ನಂಬಿಕೆ ಇಲ್ಲ. ಅಟ್ಲೀಸ್ಟು ನಮ್ಮ ಧ್ಯಾನಿಗಳಾಗಿ ಸ್ವಲ್ಪ ಪರಿವರ್ತನೆ ಇರ್ತದೆ, ಅದನ್ನು ನಂಬೋದು. ಅಷ್ಟು ಮಾತ್ರ ಪರಿವರ್ತನೆ ನಾವು ಕಂಡಿರ್ತೀವಿ ಖಂಡಿತವಾಗಿ. ಪ್ರತಿಯೊಬ್ಬ ಧ್ಯಾನಿ ನಂಬಿಕೆಯಿಂದ ಜೀವನ ಮಾಡ್ತಾನೆ, ವಿಶ್ವಾಸದಿಂದ ಜೀವನ ಮಾಡ್ತಾನೆ, ಆ ವರ್ತಮಾನದಲ್ಲಿ ಜೀವಿಸ್ತಾನೆ, ನಿಸರ್ಗನೂ ನಂಬ್ತಾನೆ. ಅಷ್ಟೋ ಇಷ್ಟೋ, ಪೂರ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ. ಬಟ್ ಸಾಮಾನ್ಯ ವ್ಯಕ್ತಿಗಳು ಅಷ್ಟೇ, ಯಾವಾಗಲೂ ನಿರ್ಭಯ ಇಲ್ಲದೇ ಇಲ್ಲ, ಯಾವಾಗಲೂ ಭಯ ಇರೋದು, ನಿರಂತರ ಭಯದಿಂದ ಜೀವನ ಮಾಡ್ತಾನೆ. ಅದಕ್ಕೋಸ್ಕರವೇ ಅಲ್ಲೇನಾಯ್ತಂದರೆ, ನಾನು ಅಂತ ಯಾವಾಗ ಬಂದಿತ್ತೋ ಅವಾಗ ಸೃಷ್ಟಿಕರ್ತ ನಿಮ್ಮನ್ನು ಬಿಟ್ಬಿಡ್ತಾನೆ. ಆಯಿತು, ನೀವು ಅಂತ ಅಂದ್ಕೊಂಡಿದ್ದಲ್ಲ, ನೀವು ಜೀವನ ಮಾಡಿ ಸಾಕು. ಜೀವನ ಮಾಡ್ತಾ ಹೋಗಿ, ಪ್ರತಿಯೊಂದು ನೀವು ಎದುರ್ಕೊಳ್ಳಿ, ಪ್ರತಿಯೊಂದನ್ನು ಎದುರ್ಕೊಳ್ಳಿ, ಪ್ರತಿಯೊಂದನ್ನು ಎದುರಿಸಿ, ಆಯಿತಾ? ಕಷ್ಟಪಡಿ, ದುಃಖಕ್ಕೊಳಗಾಗಿ. ಅರ್ಥ ಆಯ್ತಾ? ಯಾಕಂದರೆ ನೀವು 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 ಅಂತ ಅಲ್ಲಿ ನಿಮ್ಗೆ ಹೆಚ್ಚಾಗಿದೆ. ಐ ಆಮ್, ನಾನು, ಎಲ್ಲ ನಂದೇ, ನನ್ನ ಬಿಟ್ಟರೆ ಇನ್ನೇನಿಲ್ಲ, ನಾನು ಮಾಡಿದೆ ಕರೆಕ್ಟು, ನಾನು ಹೇಳಿದೆ ಒಪ್ಕೋಬೇಕು, ನನ್ನ ಬಿಟ್ಟು ಯಾರು ಇಲ್ಲಿ ಹೋಗಬಾರ್ದು, ನನ್ನ ಪರ್ಮಿಷನ್ ಬೇಕೇ ಬೇಕು, ಇದೆಲ್ಲ ನನ್ನ ಸಾಮ್ರಾಜ್ಯ ಇದೆ. ನಾನು ಅನ್ನುವಾಗ ನಿಮ್ಮನ್ನು ಬಿಟ್ಬಿಡ್ತಾರೆ ಅಷ್ಟೇ. ನಿಮ್ಗೆ ಏನೇ ಕರ್ಮಗಳು ಬಂದರೆ ನೀವು ಅನುಭವಿಸ್ಬೇಕು, ಯಾವ ಸಹಾಯ ಸಿಗೋದಿಲ್ಲ. ಅರ್ಥ ಆಯ್ತಾ? ಅದೇ ನೀವು ಸ್ವಲ್ಪ ಉದಾಹರಣೆಗೆ, ಎಷ್ಟೋ ಉದಾಹರಣೆಗಳು ಇರ್ತವೆ, ಇದು ಒಂದು ಉದಾಹರಣೆ ಇರ್ಬೋದು. ತುಂಬ ಜನ ಒಂದೇ ಏರೋಪ್ಲೇನಲ್ಲಿ ಹೋಗಿ, ಒಂದೇ ಟ್ರೈನಲ್ಲಿ ಹೋಗಿ ನೋಡ್ತಾ ಇರ್ತೀವಲ್ಲ, ಹಲವಾರು ಜನ ಅಂದರೆ ಒಂದು 100 ಇಲ್ಲಾಂದರೆ 10, 15, 20 ಸಾವನ್ನಪ್ಪಿಸ್ತಾರೆ. ನೋಡಿದ್ರ? ಎಲ್ಲ ಗುಂಪಾಗಿ ಹೋಗಿರ್ತಾರೆ, ಅವ್ರು ಎಲ್ಲಿಂದನೋ ಬಂದಿರ್ತಾರೆ. ಬಟ್ ಆದರೆ ಒಂದೇ ಟ್ರೈನಲ್ಲಿ ಜರ್ನಿ ಆಗಿ, ಒಂದೇ ಏರೋಪ್ಲೇನ್ ಜರ್ನಿ ಆಗಿ, ಅದು ಒಂದು ಆಕ್ಸಿಡೆಂಟ್ ಗುರಿಯಾಗಿ ಎಲ್ಲ ಸಾವನ್ನಪ್ಪಿಸ್ತಾರೆ. ಅದೇ ಒಂದು ಆಧ್ಯಾತ್ಮಿಕ ಜ್ಞಾನಿ ನಿಸರ್ಗ ಜೊತೆಗಿದ್ರೆ ಏನಾಗತ್ತಂದರೆ, ನಿಸರ್ಗ ಆ ತಪ್ಪಿಸುವಂಥ ವ್ಯವಹಾರ ನಿಮಗೆ ಮಾಡೇ ಮಾಡುತ್ತೆ. ಆ ವ್ಯವಹಾರ ನಿಮ್ಮಲ್ಲಿ ಹೇಗಾಗ್ತದೆ ಅಂದರೆ ಆಶ್ಚರ್ಯ ಆಗುತ್ತೆ ನಿಮಗೆ, ಆಯಿತಾ? ಸೊ ಆ ಸಮಯದಲ್ಲಿ ನೀವು ಅಲ್ಲಿಗೆ ಹೋಗಬೇಕಾಗಿರೋದು ಇನ್ನೊಂದು ಕಡೆ ನಿಮ್ಮ ಪ್ರಯಾಣ ಸಾಗಿಸ್ತದೆ. ಯಾಕಂದರೆ ನಿಮ್ಮಲ್ಲಿ ಆಂತರಿಕ ಆ ಸಿಗ್ನಲ್ ವರ್ಕ್ ಆಗುತ್ತೆ. ಆ ಆಂತರಿಕ ಸಿಗ್ನಲ್ ನಿಮ್ಗೆ ವರ್ಕ್ ಆಗುತ್ತೆ, ಸಾಮಾನ್ಯ ಜೀವಿಗೆ ವರ್ಕ್ ಆಗಲ್ಲ ಅದು. ಅರ್ಥ ಆಯ್ತಾ? ಯಾಕಂದರೆ ನೀವು ನಿಸರ್ಗ ಜೊತೆಗೆ ನೀವಿದ್ದೀರಿ, ಅರ್ಥ ಮಾಡ್ಕೊಳ್ಳಿ. ನೀವು ಆ ನಿಸರ್ಗವನ್ನು, ಸೃಷ್ಟಿಕರ್ತೆಯನ್ನು, ಆ ಸರೆಂಡರೆನ್ಸ್ ಭಾವದಿಂದ, ಆ ಸರೆಂಡರೆನ್ಸಿಂದ ನೀವು ಜೀವನ ಮಾಡ್ತಾ ಇದ್ದೀಯೇ. ಆ ಜೀವನ ಮಾಡ್ತಾ ಇದ್ದಕ್ಕೋಸ್ಕರವೇ ನಿಮ್ಮಲ್ಲಿ ಆ ಒಳಗಡೆಯಿಂದ ಒಂದು ಮೆಸೇಜ್ ಸಿಗತ್ತೆ. ಅಂದರೆ ಆಕ್ಸಿಡೆಂಟ್ ಆಗುತ್ತಂತ ಸಿಗಲ್ಲ, ಅಲ್ಲಿ ಬೇಡ ಇಲ್ಲಿಗೆ ಹೋಗಿ ಅಷ್ಟೇ. ಆ ಒಂದು ಸಣ್ಣ ಆ ಸಲಹೆ, ಆ ಸಣ್ಣ ಸೂತ್ರ, ಇಲ್ಲಾಂದರೆ ಆ ಸಣ್ಣ ಮೆಸೇಜ್, ಆ ಮಾಹಿತಿ, ಸಮಾಚಾರ ಒಳಗಡೆಯಿಂದ ಬಂದಿರೋದ್ರಿಂದ ನಿಮ್ಮ ಜೀವನವೇ ಉಳಿಸ್ಕೊಂತ ಆ ಪರಿಸ್ಥಿತಿ ಬಂತು. ಆಯಿತಾ? ಸೊ ಇಂಥವು ಎಷ್ಟೋ ಆಗತ್ತೆ ನೀವು ನಿಸರ್ಗ ಜೊತೆಗಿದ್ರೆ, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರವೇ ಒಂದು ಆಧ್ಯಾತ್ಮಿಕ ವಿಜ್ಞಾನಿ ಯಾವಾಗಲೂ ಹೇಗಿರ್ತಾನೆ, ನನ್ನ ಜೀವನದಲ್ಲಿ ಏನೇ ಇದ್ರೂ ಅದಕ್ಕೂ ಕೃತಜ್ಞವಾಗಿರ್ತಾನೆ, ನಿಸರ್ಗ ಜೊತೆಗೆ ಜೀವನ ಮಾಡ್ತಾ ಇರ್ತಾನೆ. ಓಕೆ, ಅವಾಗ ಸ್ಮೂತಾಗಿರ್ತದೆ ಜರ್ನಿ ಅಷ್ಟೇ. ಆಯಿತಾ? ಇಲ್ಲಿ ಒಂದು ಆನಂದವಾಗಿರೋದು ಬೇರೆ, ಒಂದು ಅಂದರೆ ಎಲ್ಲರೂ ಅಂದ್ಕೊಂಡದೇನು, ನಾವೆಲ್ಲ ತುಂಬ ರಿಚ್ ಆಗಿರಬೇಕು ಅಂದ್ಕೊಳ್ತಾರೆ. ಅಂದರೆ ಅದು ಪ್ರಾಪಂಚಿಕ ರಿಚ್ನೆಸ್ ಇರ್ಬೋದು, ಬಟ್ ನಿಮ್ಮ ಒಳಗಡೆ ಇರುವಂಥ ಆಂತರಿಕ ರಿಚ್ನೆಸ್ ಎಲ್ಲಿದೆ ಅದು ನೋಡಿ ಫಸ್ಟು. ಆಂತರಿಕ ರಿಚ್ನೆಸ್ ಇಲ್ಲ. ಎಲ್ಲ ಜನಕ್ಕೆ ಏನಿದೆ ಅಂದರೆ ಬಾಹ್ಯದ ರಿಚ್ನೆಸ್ಸು ಬೇಕಾದಷ್ಟಿದೆ. ಐಶ್ವರ್ಯವಂತರು ಬಾಹ್ಯದಲ್ಲಿ ಏನು ಬೇಕೋ ಕೊಂಡ್ಕೊತಾರೆ, ಏನು ಬೇಕೋ ಅನುಭವಿಸ್ತಾರೆ. ಬಟ್ ಇನ್ಸೈಡ್ ಅದೇ ಹೇಳ್ತೀವಲ್ಲ, ಮಣಿಪೂರಕ ಅಂತ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನಾನು.
ಮನಿ ಅಂದರೆ ಡೈಮಂಡ್ಸ್, ಆಚೆ ಕಡೆ ಡೈಮಂಡ್ ಲೈಫ್, ಇನ್ಸೈಡು ಎಂಟಿ ಲೈಫ್, ಒಂಥರ ದುಃಖದ ಜೀವನ. ಆಯಿತಾ? ನೋಡೋಕ್ಕೆ ಸುತ್ತು ಒಂಥರ ಮೆರು ಅಂದರೆ ಒಂಥರ ಗ್ಲಿಟರಿಂಗ್ ಅಂತ ಹೇಳ್ತೀವಿ, ಶೈನಿಂಗ್ ಲೈಫ್ ಎಲ್ಲ ಬಾಹ್ಯದ ಶೈನಿಂಗ್. ಇನ್ಸೈಡ್ ಸ್ವಲ್ಪ ದುಃಖ ಆದರೆ, ಸ್ವಲ್ಪ ಏನಾದರೂ ಅಡತರವಾಗಿ ತೊಂದರೆ ಆದರೆ ಪೂರ್ತಿ ದುಃಖದಲ್ಲಿ ಒಳಗಾಗ್ತಾರೆ. ನೋಡಿದ್ರ ಅದು ಏನು ಪ್ರಯೋಜನ ಅದು? ಮತ್ತೆ ಅಷ್ಟು ದುಡ್ಡು, ಅಷ್ಟು ವ್ಯವಹಾರ, ಅಷ್ಟು ಕೀರ್ತಿ ಪತ್ರಿ ಎಲ್ಲ ಇತ್ತು, ಮತ್ತೆ ಯಾಕೆ ದುಃಖ ಬರ್ತಾ ಇದೆ? ದುಃಖ ಯಾಕೆ ಬರಬೇಕು ಅಂದರೆ ಇನ್ಸೈಡ್ ಎಂಟಿನೆಸ್ ಇದೆ. ಪೂರಕ ಅಂದರೆ ಖಾಲಿ, ಎಂಟಿ. ನೀವು ನೋಡಿರ್ತೀರಲ್ಲ, ಒಂದು ಫ್ಲೂಟ್ ತಗೋರಿ, ಫ್ಲೂಟ್ ನೋಡಿದ್ರೆ ಫ್ಲೂಟು ಆಚೆ ಕಡೆ ಹೇಗಿರ್ತದೆ, ಇನ್ಸೈಡ್ ಏನಿರ್ತದೆ, ಪೂರ್ತಿ ಒಂಥರ ಎಂಟಿನೆಸ್. ಆ ರೀತಿ ಇರ್ತದೆ ಜೀವನ. ಎಷ್ಟೋ ಸೆಲೆಬ್ರಿಟೀಸ್ಗಾಗಲಿ, ದೊಡ್ಡ ದೊಡ್ಡ ಪಾಂಡಿತ್ಯ ಹೊಂದಿರುವಂಥ ವ್ಯಕ್ತಿಗಳಿಗಾಗಲಿ ನೋಡ್ತಾ ಇರ್ತೀವಿ ನಾವು. ಓಕೆ, ನಮ್ಮ ಸುತ್ತೇ ನೋಡ್ತಾ ಇರ್ತೀವಿ. ಓಕೆ, ಅಂಥ ವ್ಯಕ್ತಿಗಳು ಹೈಯೆಸ್ಟ್ ಸ್ಥಿತಿಯಲ್ಲಿರುವಂಥ, ಸ್ಟೇಟಲ್ಲಿರುವಂಥ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಅವರ ಜೀವನದಲ್ಲಿ ನಡೆಯುವಂಥ ಸಣ್ಣ ಕಷ್ಟಗಳಿಗೂ ತಟ್ಕೊಳಕ್ಕೆ ಅವ್ರಿಗೆ ಸಾಧ್ಯವಾಗಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ, ಸೊ ಇದು ಅದಕ್ಕೆ ನಾವೇನು ಮಾಡಬೇಕು, ಒಂದು ಆಧ್ಯಾತ್ಮಿಕ ಜ್ಞಾನಿಯಾಗಿ, ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪ್ರತಿಯೊಂದಕ್ಕೂ ನಾವು ಕೃತಜ್ಞತಾಪೂರ್ವವಾಗಿರಬೇಕು. ನಿಸರ್ಗ ಜೊತೆಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು, ಅದು ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲಕ್ಷಣ ನಾವು ನೋಡ್ಕೋದ್ರೆ, ನಾವು ಯಾವಾಗಲೂ ಅಷ್ಟೇ ರಿಲೇಷನ್ಶಿಪ್ಸನ್ನು ಚೆನ್ನಾಗೇ ಕಾಪಾಡ್ಕೊತೀವಿ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ಪ್ರತಿಯೊಬ್ಬರ ಜೊತೆಗೆ ಚೆನ್ನಾಗಿರ್ತಾನೆ ಅಲ್ವಾ? ಯಾರ ಮೇಲೆ ಅವ್ರಿಗೆ ಕೋಪ ಇಲ್ಲ, ಅಸೂಯೆ ಇಲ್ಲ, ದ್ವೇಷ ಇಲ್ಲ, ಯಾವುದೂ ಇಲ್ಲ. ಎಲ್ಲರನ್ನೂ ಸ್ವೀಕಾರ ಮಾಡ್ತಾನೆ. ಆಯಿತಾ? ನೀವು ನಿನ್ನೆನೇ ಅವನು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಮಾಸ್ಟರನ್ನು ನಿನ್ನೆ ನೀವು ಬೈದಿರ್ಬೋದು, ಅವನು ಒಂಥರ ನೀವು ಬೈದಿರ್ಬೋದು, ಇಲ್ಲಾಂದರೆ ಕೆಟ್ಟದಾಗಿ ಮಾತಾಡಿರ್ಬೋದು. ಆಯಿತು, ಓಕೆ ಓಕೆ ಅಷ್ಟೇ. ಅವನ ಮೇಲೆ ಫೈಟಿಂಗು, ಜಗಳಕ್ಕೆ ಹೋಗೋದಿಲ್ಲ. ಆ ಸಮಯ ಇಲ್ಲ, ಆ ಮನಸ್ಥಿತಿ ಇಲ್ಲ ನಮಗೆ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದು ಆಗಿದೆ, ಅಲ್ಲಿಗೆ ಬಿಟ್ಬಿಡೋದು. ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಅಳವಡಿಸ್ಕೊಂಡಿರ್ತಾನೆ ಆಲ್ರೆಡಿ. ಅದಕ್ಕೆ ಅವನಷ್ಟು ಬೈದಾನೆ. ಈಗ ಎಷ್ಟೋ ನಾವು ಕತೆಗಳ ಮುಖಾಂತರವೂ ನಾವು ತಿಳ್ಕೊಂಡಿದ್ವಿ. ಗೌತಮ್ ಬುದ್ಧ ಒಂದು ಊರಿಗೆ ಹೋಗ್ತಾನೆ ಅಲ್ವಾ? ಹೋದ್ರೆ ಅಲ್ಲೆಲ್ಲ ಅವರ ಶಿಷ್ಯರು ಸುತ್ತು ಸೇರ್ಕೊಂಡಿರ್ತಾರೆ. ಒಂದು ಸ್ತ್ರೀ ಬಂದ್ಬಿಟ್ಟು ಇವನ್ನು ಎಷ್ಟು ಬೇಕಷ್ಟು ಬೈದು 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 ಗೌತಮ್ ಬುದ್ಧ ಏನು ಹೇಳಿಲ್ಲ. ಶಿಷ್ಯರು, ಸ್ವಾಮೀಜಿ ಏನು ಇಷ್ಟು ಮಾತಾಡ್ತಾ ಇದ್ದ ಅಮ್ಮ, ಅವ್ನು ನಾನು ನಿರ್ವಹಿಸ್ತೀವಿ, ನಿವಾರಣೆ ಮಾಡ್ತೀವಿ. ಬೇಡ, ಸುಮ್ಮನೆ ಇರಿ ಅಷ್ಟೇ, ಏನು ಅನ್ನಿಲ್ಲ. ಅವ್ರು ಏನು ಒಂದು ಮಾತನಿಲ್ಲ. ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರ ಪಾಡು ಅವರು, ಇವ್ರ ಪಾಡು ಇವ್ರು ಹೋದರು. ಏನು ಸ್ವಾಮೀಜಿ ಇಷ್ಟು ಬೈತಾ ಇದ್ರೆ ಸುಮ್ಮನೆ ಇದ್ರೆ? ಅದು ನಾನು ಯಾವುದು ಹೊರಗಡೆ ತೊಗೊಂಡಿಲ್ಲಪ್ಪ, ಏನು ಮಾಡಲಿ, ಅಷ್ಟೇ ಅವ್ರು ಹೇಳಿದ್ರು. ಅಷ್ಟೆಲ್ಲ ಬೈದ್ರಲ್ಲ, ಏನಾಯಿತು? ನಾನು ತಗೊಂಡಿಲ್ಲ, ನೀವು ತಗೊಂಡಿದ್ರೆ ಅಷ್ಟೇ. ನಾನು ಯಾವುದು ಒಳಗಡೆಗೆ ತಗೊಂಡಿಲ್ಲ. ಈಗ ಬಂತು, ಹೀಗೆ ಹೋಯ್ತು ವಾಪಸ್. ಅಂದರೆ ಒಂದು ಆಧ್ಯಾತ್ಮಿಕ ವಿಜ್ಞಾನಿ ಏನಿರ್ತಾನಂದರೆ, ಯಾವ ರೀತಿಯಲ್ಲಿ ಜೀವನ ಮಾಡ್ತಾನೆ ನೋಡಿ ನೀವು. ಅಂದರೆ ಆ ವ್ಯಕ್ತಿ ಅಷ್ಟು ಬೈತಾ ಇದ್ರು, ಅಷ್ಟು ದೂಷಣೆ ಮಾಡ್ತಾ ಇದ್ರು, ಅದನ್ನು ಸಮಸ್ಥಿತಿಯಿಂದನೇ ತಗೊತಾನೆ. ಆಯಿತಾ? ಸಮಸ್ಥಿತಿ ಅಂತಂದರೆ ಅದನ್ನು ಇಗ್ನೋರ್ ಮಾಡೋಂಥ ಸ್ಥಿತಿ ಅವ್ರಿಗಿರತ್ತೆ. ಅದೇ ಒಂದು ಸಾಮಾನ್ಯ ವ್ಯಕ್ತಿಗೆ ಇರತ್ತಾ? ಆ ಸಾಮರ್ಥ್ಯ ಇದೆಯಾ? ಇಲ್ಲ. ತಕ್ಷಣವೇ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾನು ಇಷ್ಟು ದೊಡ್ಡ, ನೀವು ಅಲ್ಲೇ ಒಂದು ಪೀಠಾಧಿಪತಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಎಷ್ಟು ಕೋಪ ಬರುತ್ತೆ ರೀ. ನಾರ್ಮಲಾಗಿ ಏನಾದರೂ ಮಾತಾಡೋಕೆ ಹೋದ್ರು ಅವ್ರು ನೋಡ್ತಾ ಇರೋಂಥ ಸ್ವಾಮೀಜಿಗಳು ಅವ್ರಿಗೆ ನೋಡ್ತಾ ಇರ್ತೀವಿ. ನಿಜವಾದ ವಿಜ್ಞಾನಿ ಅಲ್ಲ ಅವರು. ಜ್ಞಾನಿ ಬೇರೆ, ಸ್ವಾಮೀಜಿ ಅಂತ ನಾವು ಅನ್ಕೊಂತೀವಿ. ಬಟ್ ಅಲ್ಲಿ ನಿಜವಾದ ಜ್ಞಾನ ಇರಬೇಕಲ್ಲ ಒಳಗಡೆ. ಈಗಾಗಲೇ ಹೇಳಿದಾರ, ಮಣಿಪುರದಲ್ಲಿ ಇರ್ತಾರೆ ಎಲ್ಲರೂ,
ಮಠಾಧಿಪತಿಗಳು ಎಲ್ಲ ವಿಧ ವಿಧ ಹೈಯರ್ ಸ್ಟೇಟಲ್ಲಿ ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಲ್ಲ, ಕಂಡು ಬರ್ತಾರಲ್ಲ, ಇವೆಲ್ಲ ಮಣಿಪುರದಲ್ಲಿ ಇರ್ತಾರೆ. ಅದರಿಂದ ಮೇಲೆ ಸ್ಥಿತಿಯಲ್ಲಿ ಇಲ್ಲ ಇವರು. ಇನ್ನು ಹೇಳ್ಬೇಕಂದ್ರೆ ಅನಾಥ ಸ್ಥಿತಿಗೂ ಹೋಗಿಲ್ಲ ಅಂತ ಹೇಳ್ಕೊಳ್ಳಿ. ಅಲ್ಲಿ ಹೋದ್ರೂ ಅಟ್ಲೀಸ್ಟು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅಲ್ಲಿನೂ ಹೋಗಿಲ್ಲ ಅವರು, ಇಲ್ಲೇ ಇರ್ತಾರೆ. ಮೂರನೇ ಚಕ್ರದಲ್ಲಿ ಅಲ್ಲೇ ಸ್ಟಾಪ್ ಆಗಿರ್ತಾರೆ. ಆದರೆ ವೇಷಧಾರಣ ಚೇಂಜ್ ಆಗಿರ್ತದೆ ಅಷ್ಟೇ. ಒಂದು ರೀತಿಯಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟೋದು, ಅದನ್ನು ನಡೆಸೋದು, ಅದೊಂದು ಬಿಸ್ನೆಸ್ ವೇಲ್ ನಡೀತಾ ಇರುತ್ತೆ ಅಷ್ಟೇ. ಆಯ್ತಾ? ಅದಕ್ಕೆ ಇಲ್ಲೇನಂತಂದರೆ, ನಾವು ನಿಜವಾದ ಜ್ಞಾನಿ ಹೇಗಿರ್ತಾನೆ ಅಂದರೆ ರಿಲೇಷನ್ಶಿಪ್ಸನ್ನು ಚೆನ್ನಾಗಿ ಕಾಪಾಡ್ಕೊತಾನೆ. ಯಾವ ರೀತಿಯಲ್ಲಿ ಕಾಪಾಡ್ಕೊತಾನೆ ಅಂದರೆ, ಇಲ್ಲಿ ಅವನ ಒಳಗಡೆ ಒಂದು ಪ್ರೇಮ, ಕರುಣ, ದಯ, ಅಂದರೆ ಇನ್ನೊಂದು ಕ್ಷಮಾಗುಣ, ಸ್ವೀಕಾರ ಗುಣ, ಈ ಕೃತಜ್ಞತಾ ಭಾವನ, ಇವೆಲ್ಲನೂ ಅವನಲ್ಲಿ ಜಾಸ್ತಿ ಇರುತ್ತೆ. ನೋಡ್ಕೊಳ್ಳಿ, ಇಷ್ಟೆಲ್ಲ ಲಕ್ಷಣಗಳು ಇರುವಾಗ ಏನಾಗತ್ತೆ ಅಂತಂದರೆ, ಓಕೆ, ಪ್ರತಿಯೊಬ್ಬರಿಗೆ ಅವನು ಇಷ್ಟ ಆಗ್ತಾನೆ. ದುಶ್ಮನಂತೂ ಯಾವುದಿಲ್ಲ, ಯಾವುದೇ ಶತ್ರುವಿಲ್ಲ. ಆಯಿತಾ? ಎಲ್ಲರೂ ಮಿತ್ರಗಳೇ. ಅದಕ್ಕೆ ಮೈತ್ರೇಯ ಬುದ್ಧ ಅಂತ ಕರಿತೀವಿ ನಾವು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಏನಂತ ಕರಿಬೇಕು ನಾವು? ಮೈತ್ರೇಯ ಬುದ್ಧ. ಪ್ರತಿಯೊಬ್ಬರು ಮೈತ್ರಿಯವನ್ನೇ ಮೇಂಟೈನ್ ಮಾಡ್ತಾರೆ. ಆ ಮೈತ್ರಿಯ ಭಾವನ ಅಂತಂದರೆ ಮಿತ್ರತ್ವ, ಶತ್ರುತ್ವ ಯಾವುದಿಲ್ಲ. ಅವ್ರು ಯಾರೇ ಆಗಲಿ, ನಮ್ಮ ಮನೆಯವರಾಗಲಿ, ಆಚೆ ಕಡೆಯವರಾಗಲಿ, ಆಯಿತಾ, ಎಲ್ಲರೂ ಸಮಾನವೇ. ಇನ್ನೊಂದು, ನನಗಿಂತ ಕಡಿಮೆ, ಆಯಿತಾ, ನನಗಿಂತ ಹೆಚ್ಚು ಅಂದ್ಕೊಳ್ಳೋದಿಲ್ಲ. ಒಂದು ಜ್ಞಾನಿಯಾಗಿ ನಾವೆಲ್ಲರೂ ಹೇಳ್ತಾ ಇದ್ದೀನಿ, ಯಾರನ್ನೇ ನನಗಿಂತ ಕಡಿಮೆ, ಜ್ಞಾನದಲ್ಲೇ ಆಗಲಿ, ಸಂಪದಲ್ಲೇ ಆಗಲಿ, ಪ್ರಾಪಂಚಿಕವಾಗಲಿ ಆಧ್ಯಾತ್ಮಿಕವಾಗಲಿ ನನಗಿಂತ ಕಡಿಮೆ ಅಂದ್ಕೊಳ್ಳೋದು ಇಲ್ಲ. ಒಂದು ಜ್ಞಾನಕ್ಕೆ ಆ ಸ್ಥಿತಿ, ಆ ಆಲೋಚನೆ ಬರೋದಿಲ್ಲ. ಆ ಸ್ಥಿತಿಯಲ್ಲಿ ಅವನಿಲ್ಲ. ನನಗಿಂತ ಇವ್ರಿಗೆ ಜ್ಞಾನ ಹೆಚ್ಚಾಗಿದೆ, ಅವನು ಸುಪೀರಿಯರ್, ನಾನು ಇನ್ಫೀರಿಯರ್, ಆಯಿತಾ, ನನಗಿಂತ ಅವನು ಸಂಪದಲ್ಲಿ ತುಂಬ ಹೆಚ್ಚಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಆ ರೀತಿಯಲ್ಲಿ ನೋಡೋದಾಗಲಿ, ಅವನ ಮೇಲೆ ಅಸೂಯೆ ಹೆಚ್ಚು ಮಾಡ್ಕೊಳ್ಳೋದಾಗಲಿ, ದ್ವೇಷ ಹೆಚ್ಚು ಮಾಡ್ಕೊಳ್ಳೋದಾಗಲಿ, ಜಿಲಸಿ ಹೆಚ್ಚು ಮಾಡ್ಕೊಳ್ಳೋದಾಗಲಿ, ಯಾವುದೇ ಸ್ಥಿತಿ, ಆ ಸಮಸ್ಯೆ ಅಂದರೆ ಅಂಥ ಭಾವನೆ ಇರೋದಿಲ್ಲ. ಅದಕ್ಕೆ ಇವನಲ್ಲಿರುವಂಥ ಆ ಕ್ವಾಲಿಟೀಸಿಂದ, ಆ ಉನ್ನತ ಲಕ್ಷಣಗಳಿಂದ, ಇವೆಲ್ಲ ಆತ್ಮ ಲಕ್ಷಣಗಳು ಮಿತ್ರರೇ. ಪ್ರೇಮ, ರೈಟ್, ಪ್ರೇಮ, ದಯ, ಕರುಣ, ಸ್ವೀಕಾರ ಭಾವನ, ಕ್ಷಮಾಗುಣ, ಆಯಿತಾ, ಕೊಡುವಂಥದ್ದು. ಅಂದರೆ ಯಾವಾಗಲೂ ಏನು ಬೇಕೋ, ಇನ್ನೊಬ್ರಿಗೆ ಏನು ಬೇಕಂದರೆ ಅದು ಸ್ವೇಚ್ಛವಾಗಿ ಕೊಡೋದು. ಆಯಿತಾ? ಅವನ ಹೊರಗಡೆ ಶಾಂತಿಯುತವಾಗಿರುವಂಥದ್ದು. ಎಸ್ ಗಾಟ್ ಹೈಯೆಸ್ಟ್ ಅಮೌಂಟ್ ಆಫ್ ಪೀಸ್ ಇನ್ಸೈಡ್. ಅಂದರೆ ಯಾವಾಗಲೂ ಒಳಗಡೆ ಶಾಂತಿಯುತವಾಗಿರ್ತಾನೆ ಅಷ್ಟೆ. ಅವ ನ್ಯಾಚುರಲ್ ಆಗಿ ಅವನ ಆನಂದ ಸ್ಥಿತಿಯಲ್ಲಿ ಇರ್ತಾನೆ. ಇವತ್ತೇನು ಬೇಕೋ ಅಷ್ಟೇ ನೋಡ್ಕೊತಾನೆ. ನಾಳೆ ಬೇಕಾಗಿರುವಂಥದ್ದು ಯೋಚನೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇವಾಗ ಏನು ಬೇಕು, ಈ ಸಮಯದಲ್ಲಿ, ಈ ಸ್ಥಿತಿಯಲ್ಲಿ ಏನು ಬೇಕು ನನಗೆ ಅಷ್ಟೇ. ನೀವು ನೋಡಿರ್ಬೋದು, ಒಂದು ಉದಾಹರಣೆ ನೋಡಿದರೆ, ಡಯೋಜನಿಸ್ ಅಂತ ಒಂದು ಮಹಾನ್ ಯೋಗಿ ಒಂದು ಮರ ಕೆಳಗಡೆ ಕೂತ್ಕೊಂಡಿರ್ತಾನೆ. ಆ ದಾರಿಯಲ್ಲಿ ಅಲೆಕ್ಸಾಂಡರ್ ಹೋಗ್ತಾ ಇರ್ತಾನೆ. ಅಲೆಕ್ಸಾಂಡರ್ ಆ ಊರಿಗೂ ಸೇರ್ಕೊಂಡಿದ ಮೇಲೆ ಇಲ್ಲಿ ಏನು ನೋಡೋಂಥದ್ದು, ಕೇಳಿಸ್ಕೊಳ್ಳೋಂಥದ್ದು ಯಾವುದಾದ್ರೂ ದೊಡ್ಡ ವಿಷಯ, ಆಶ್ಚರ್ಯಕರ ವಿಷಯ ಏನಿದೆಯಾ ಈ ಊರಲ್ಲಿ? ಅವ್ರು ಹೇಳ್ತಾರೆ, ಒಬ್ಬ ಇದ್ದಾನೆ, ಒಂದು ವ್ಯಕ್ತಿ ಒಂದು ಮರ ಕೆಳಗಡೆ ಕೂತ್ಕೊಂಡಿರ್ತಾನೆ, ಆನಂದವಾಗಿರ್ತಾನೆ. ಸ್ವಾಮೀಜಿ, ಅದು ನನಗಿಂತ ಆನಂದ ಯಾರಿಗಿದೆ? ಇಷ್ಟೆಲ್ಲ ನಾನು ಎಲ್ಲನೂ ಸೋಲಿಸಿದ್ದೀನಿ, ಸಾಮ್ರಾಜ್ಯ ಪಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಪಡ್ಕೊಂಡಿದ ಮೇಲೆ ನನಗಿಂತ ಯಶಸ್ವಿ ಹೊಂದಿರೋರು, ನನಗಿಂತ ಆನಂದವಾಗಿರೋರು ಇನ್ಯಾರು ಇರ್ತಾರಪ್ಪ? ಅವ್ರು ಕರ್ಕೊಂಡು ಬಂದು ನೋಡೋಣ. ಇವರು ಹೋಗಿ ಕೇಳ್ತಾರೆ, ನಾನು ಬರಲ್ಲ, ಅವ್ರನ್ನೇ ಕರೆಸಿ ಅಂತಾರೆ. ಯಾಕೆ? ನಾನು ಆಲ್ರೆಡಿ ಆನಂದವಾಗಿದ್ದೀನಿ, ನಾನು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಮರ ಕೆಳಗಡೆ ಇವರಿರೋದು, ಗೋಸಿ ಕಟ್ಕೊಂಡಿರೋದು, ಸಟ್ಟು ಇಲ್ಲ,
ಮೇಲೆ ಸಟ್ಟುನೂ ಇಲ್ಲ, ಸುತ್ತು ನಾಯಿಗಳಿದೆ, ಅದರಲ್ಲಿ ಇವರು ಮಧ್ಯದಲ್ಲಿ ಕೂತ್ಕೊಂಡು ಆನಂದವಾಗಿದ್ದಾನೆ, ನಿತ್ಯಾನಂದ ಸಚ್ಚಿದಾನಂದ ಸ್ಥಿತಿಯಲ್ಲಿ ಇದ್ದಾನೆ. ಬರ್ತಾರೆ, ಏನಷ್ಟು ದೊಡ್ಡ ವಿಷಯ ನಿಮ್ಮ ಹತ್ರ ತಿಳ್ಕೊಬೇಕಾದ್ರೆ, ನಾನು ಏನೂ ಇಲ್ಲ, ನಿತ್ಯವಾಗಿ ಆನಂದವಾಗಿ ಇರ್ತೀನಿ, ನನಗೆ ಯಾವ ಸಾಮ್ರಾಜ್ಯ ಬೇಕಾಗಿಲ್ಲ, ಆದರೂ ನಾನು ಆನಂದವಾಗಿದ್ದೀನಿ ಅಂತ ಹೇಳ್ತಾನೆ. ನೀವು ಇಷ್ಟೆಲ್ಲ ಎಲ್ಲರನ್ನು ಸೋಲಿಸಿ ಎಲ್ಲ ಸಾಯಿಸಿ ನೀವು ಸಂಪಾದನೆ ಮಾಡಿದ್ರು ಆಯ್ತಾ, ನಿನಗಿಂತ ಹೆಚ್ಚಾಗಿ ಆನಂದವಾಗಿದ್ದೀನಿ, ಯಾವುದು ನನಗೆ ಬೇಕಾಗಿಲ್ಲ, ನನ್ನ ಆನಂದ ನನ್ನ ಒಳಗಡೆಯಿಂದೇ ಬರ್ತದೆ ಅಂತ ಹೇಳ್ತಾನೆ. ಇದು ಇವರಿಗೆ ಆಶ್ಚರ್ಯವಾಗತ್ತೆ. ಹೌದಾ, ಅದು ಸಾಧ್ಯವಾಗತ್ತಾ ಅಂದ್ರೆ ಅವ್ರು ಗೊತ್ತಿಲ್ವಲ್ಲ, ದೇಹ ಗೊತ್ತಿಲ್ಲ, ಏನು ಗೊತ್ತಿಲ್ವಲ್ಲ. ಒಂದು ಆತ್ಮಾನಂದ, ಅನಂತವಾದ ಆನಂದ, ಅನಂತವಾದ ಶಕ್ತಿ ಒಳಗಡೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಅನ್ಕೊಂಡಿರೋದು ಸಾಮ್ರಾಜ್ಯ ಹೆಚ್ಚಾಗಿ ಬೆಳೆಸಿದ್ರೆ ಆನಂದ, ಸಂತೋಷ. ಅದನ್ನ ಇನ್ನೊಂದು ಹೇಳ್ತಾನೆ, ನೀವು ನಿಮ್ಮ ಊರಿಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಸಾಯ್ತೀರಾ, ಮಧ್ಯಲ್ಲೇ ಸತ್ತು ಹೋಗ್ತೀರಾ ಅಂತ ಹೇಳ್ತಾನೆ. ಹಾ, ಇದೇಂಗೆ ಹೇಳ್ತೀರಾ? ಸಾಧ್ಯ, ಹೇಗೆ ಅದು ಸಾಧ್ಯವಾಗತ್ತೆ? ನನಗೂ ಇಷ್ಟು ಸಾಮ್ರಾಜ್ಯ ಇದೆ, ಇಷ್ಟು ಒಂಥರ ಸಿಪಾಯಿಗಳು, ಮಿಲ್ಟ್ರಿ, ಇದು ಅದು ಎಲ್ಲ ಇದೆ, ನಾನು ಯಾಕೆ ಸಾಯ್ತೀನಿ, ಹೇಗೆ ಸಾಯ್ತೀನಿ? ಇಲ್ಲ, ನೀವು ನಿಮ್ಮ ಊರಿಗೆ ಸೇರಲ್ಲ, ನೀವು ಮಧ್ಯದಲ್ಲಿ ಸತ್ತು ಹೋಗ್ತೀರಾ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಆಗ್ತದೆ. ಬೇರೆ ಹೋಗ್ತಾ ಇರ್ತಾನೆ, ಆನ್ ದ ವೇ ಅವನಿಗೆ ಟೈಫಾಯ್ಡು, ಡೆಂಗು ಏನೋ ಸಮಥಿಂಗ್ ಬರುತ್ತೆ, ಆ ಜ್ವರ, ವಿಷ ಜ್ವರ ಬರುತ್ತೆ, ಸತ್ತು ಹೋಗ್ತಾರೆ ಅಷ್ಟೇ. ಸೊ ಈ ರೀತಿಯಲ್ಲಿ ಇದು ಯಾಕೆ ಹೇಳ್ತಾ ಇದ್ವಿ ಅಂದರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನಿ ಹೇಗಿರಬೇಕು ಅಂತಂದ್ರೆ ಅವನಲ್ಲಿ ಇಷ್ಟು ಲಕ್ಷಣಗಳು ಇಟ್ಕೋಬೇಕು. ಆಯ್ತಾ, ಇಷ್ಟು ಲಕ್ಷಣಗಳಿದ್ರೆ ನೀವು ಯಾರ ಹತ್ರನೂ ಅದು ಒಂದು ವ್ಯಕ್ತಿ ಆಗಲಿ, ನೀವು ಸುತ್ತಿರುವಂಥ ಪರಿಸರ ಆಗಲಿ, ಜಂತುಗಳು, ಪಕ್ಷಿಗಳು, ಸಸ್ಯಗಳು, ಎಲ್ಲರ ಜೊತೆಗೂ ಹೇಗಿರ್ಬೋದು ಅಂತಂದ್ರೆ ಒಂದು ಹಾರ್ಮೋನಿಯಸ್ ಆಗಿರ್ಬೋದು. ಅಂದರೆ ಆ ಎಲ್ಲರ ಜೊತೆಗೇನು ಒಂದು ಮಿತ್ರತ್ವದಲ್ಲಿ ನೀವು ನಿಮ್ಮ ಜೀವನವನ್ನು ಮಾಡೋಕ್ಕೆ ಸಾಧ್ಯವಾಗತ್ತೆ. ಇಲ್ಲಾಂದರೆ ಖಂಡಿತ ನಾವು ಸಾಮಾನ್ಯ ಜೀವನ ಹೇಗಿರ್ತದೋ ಮೆಟಲಿಸ್ಟಿಕ್ ಲೈಫ್, ಅದಕ್ಕೆ ಜಾರಿ ಹೋಗ್ತೀವಿ. ಅದಕ್ಕೆ ಈ ಒಂದು ಲಕ್ಷಣಗಳನ್ನು ಹೆಚ್ಚು ಬೆಳೆಸ್ಕೋಬೇಕಂದ್ರೆ ದಿನನಿತ್ಯ ಧ್ಯಾನ, ಜ್ಞಾನ ಸಮಪಾರ್ಜನೆ, ಅಂದರೆ ಜ್ಞಾನವನ್ನು ತಿಳ್ಕೊಂತ ಧ್ಯಾನವನ್ನು ಮಾಡ್ತಾ ಹೋದರೆ ಈ ಲಕ್ಷಣವೂ ಸಹ ನಾವು ಖಂಡಿತವಾಗಿ ಅದನ್ನು ಹೊಂದ್ತೀವಿ ಅಂತ ಹೇಳ್ಬೋದು. ಆಯ್ತಾ, ಸೊ ಇದೊಂದು ಅದ್ಭುತವಾದ ಲಕ್ಷಣ ಆಗಿರ್ತದೆ. ಸೊ ನೆಕ್ಸ್ಟು ಇನ್ನೊಂದೇನೆಂದರೆ ಜೀವನದ ಬಗ್ಗೆ ಒಂದು ಆಳವಾದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಒಂದು ಆಧ್ಯಾತ್ಮಿಕ ಜ್ಞಾನಿಗೆ. ಅರ್ಥ ಆಯ್ತಾ? ಅಂದ್ರೆ ಏನಾಗತ್ತೆ ಅಂದ್ರೆ ಇವ್ರಿಗೆ ಹೇಗಿರ್ತದೆ ಅಂದ್ರೆ ಅವರ ಜೀವನ ಬಗ್ಗೆ, ಆಯ್ತಾ, ಸೊ ಜೀವನ ಬಗ್ಗೆ ಆಳವಾದ ಅಂಡರ್ಸ್ಟ್ಯಾಂಡಿಂಗ್, ಅವನ ಜೀವನದ ಪರ್ಪಸ್ ಏನು, ಆಯ್ತಾ, ಸೊ ಜೀವನದ ಪರ್ಪಸ್ ಏನು ಮಾಡಬೇಕು ಅನ್ನೋದು ಪೂರ್ತಿ ಆ ಅರಿವಿಂದ ಜೀವನ ಮಾಡ್ತಾನೆ. ಆಯ್ತಾ, ಸೊ ಅದೇ ನಾರ್ಮಲ್ ವ್ಯಕ್ತಿಗೆ ಏನಂದ್ರೆ ಏನು ಬಂದರೂ ಅದು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ಲೈಫಲ್ಲಿ. ಇವ್ರಿಗೆ ಆ ರೀತಿಯಲ್ಲೆಲ್ಲ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ಏನು ಮಾಡ್ತಾನಂದ್ರೆ ಆದಷ್ಟು ಅವರ ಒಳಗಡೆಯಿಂದ ಬರುವಂಥ ಮೆಸೇಜನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಆದಷ್ಟು ಮಾಡೋಂಥ ಎಲ್ಲ ವಿಷಯಗಳು ಕರೆಕ್ಟಾಗಿರ್ತವೆ. ಆಯಿತಾ, ನೀವು ನೋಡ್ಬೋದು ಎಷ್ಟೋ ಸಕ್ಸಸ್ಗಳು ಬರೋದು ಇದರಿಂದನೇ. ಇನ್ನೂ ಹೇಳ್ಬೇಕಂದ್ರೆ ಈ ಪ್ರಾಪಂಚಿಕದಲ್ಲಿ ಅತ್ಯುನ್ನತ ಸ್ಥಿತಿಗೆ ಹೋಗಿರುವಂಥ ಒಂದು ಸ್ಟೀವ್ ಜಾಬ್ಸ್ ಆಗಲಿ, ಆಪಲ್ ಫೋನ್ ಫೌಂಡರ್, ಫೇಸ್ಬುಕ್ ಫೌಂಡರ್, ಇವರೆಲ್ಲನೂ ಓಕೆ ಆ ಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿ, ಆ ಸ್ಥಿತಿಗೆ ಹೋಗುವಂಥ ಆ ಪ್ರಯಾಣ ಹೇಗೆ ಬಂತು ಅಂದರೆ ಇಂಥ ಗುರುಗಳ ಆ ಸಾನ್ನಿಧ್ಯ ಅವ್ರಿಗೆ ಸಿಕ್ಕಿರುವಾಗ ಅವ್ರೇನು ಮಾಡಿದ್ರು, ಅದು ಉಪಯೋಗಿಸ್ಕೊಂಡಿದ್ದಾರೆ. ಚೆನ್ನಾಗಿ ಧ್ಯಾನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಆಂತರಿಕ ಶುದ್ಧಿ ಮಾಡ್ಕೊಳ್ಳೋದು, ಅದರಿಂದ ಅವರ ಜೀವನವನ್ನು ಆಪರೇಟ್ ಮಾಡ್ತಾರೆ ಅಷ್ಟೇ. ನೋಡಿ, ಅವಾಗೇನಾಯಿತು ಅಂತಂದರೆ ಒಂದು 10 ತಪ್ಪುಗಳು ಮಾಡಿ ಒಂದು ರೈಟ್ ಮಾಡೋದಕ್ಕಿಂತ ಮಾಡೋದು ಒಂದೇ ಮಾಡಿದ್ರು ಅದೊಂದು ರೈಟ್ ಆಗುತ್ತೆ ಅಷ್ಟೇ. ನಾವೇನು ಮಾಡ್ತೀವಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ಎಷ್ಟೋ ಮಾಡಿದರೆ ಒಂದು 10 ಪ್ರಯತ್ನಗಳು ಮಾಡಿದರೆ ಒಂದು ಸಕ್ಸಸ್ ಆಗುತ್ತೆ.
ಅದೇ ಒಂದು ಆಧ್ಯಾತ್ಮಿಕ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸೆಲ್ಫ್ ಅವೇರ್ನೆಸ್ ಇಂದ ಆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್, ದ ಇನ್ನರ್ ಮೆಸೇಜ್ ಇಂದ ಅದನ್ನೇ ಏನು ಹೇಳ್ತಾರೆ ಅಂದರೆ, ಸತ್ಯ ಸತ್ಯವಾಕು ಸತ್ಯ ಅಂದರೆ ದಿ ಟ್ರೂತ್. ಟ್ರೂತ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಒಳಗಡೆಯಿಂದ ಬರುತ್ತೆ, ಹೊರಗಡೆಯಿಂದ ಬರಲ್ಲ ಅಂತ ಹೇಳ್ತಾರೆ. ನೋಡಿ, ನೀವೇನಾದರೂ ನಿಮ್ಗೇನಾದರೂ ಬೇಕು ಅಂತಂದರೆ, ಉದಾಹರಣೆಗೆ ಬಿಸ್ನೆಸ್ಗೆ ಹೋಗ್ತಾ ಇದ್ರಿ, ಇಲ್ಲಾಂದರೆ ಜಾಬ್ಗೆ ಹೋಗ್ತಾ ಇದ್ರಿ, ಇಲ್ಲಾಂದರೆ ಇಂಟರ್ವ್ಯೂಗೆ ಹೋಗ್ತಾ ಇದ್ರಿ, ಇಲ್ಲಾಂದರೆ ಎಕ್ಸಾಮ್ಗೆ ಹೋಗ್ತಾ ಇದ್ರಿ, ನೀವೆಲ್ಲೆನ್ನೋ ಹೋಗಿ ಪರವಾಗಿಲ್ಲ, ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಆ ಶೂನ್ಯ ಸ್ಥಿತಿಗೆ ಹೋಗೋ ಪ್ರಯತ್ನ ಮಾಡಿ ಅಷ್ಟೇ. ಅವಾಗ ನಿಮ್ಮಲ್ಲೇ ನಿಮ್ಗೆ ಅನಿಸ್ತದೆ, ನೆಕ್ಸ್ಟ್ ನಿಮ್ಗೆ ಬರೋಂಥ ಥಾಟ್ ಹೇಳ್ತಾ ಇದ್ದೀನಿ ನಾವು. ಅವಾಗ ಇಮಿಡಿಯೇಟ್ ನಿಮ್ಮಿಂದ ಅಂದರೆ ನಿಮಗೆ ಒಂದು ಶಬ್ದ ಕೇಳಿಸ್ಬೋದು, ಕೇಳಿಸಿಲ್ಲದೆ ಇರ್ಬೋದು, ಆದರೂ ನಿಮ್ಗೊಂದು ಡೈರೆಕ್ಷನ್ ಸಿಗತ್ತೆ. ಕಣ್ಣು ಮುಚ್ಚಿಕೊಂಡು ಅಂದರೆ ಧ್ಯಾನದಲ್ಲಿ ಕೂತ್ಕೊಂಡು ಆ ಶೂನ್ಯದಲ್ಲಿ ಹೋಗಿ ತದನಂತರ ನಿಮ್ಮ ಕೆಲಸಕ್ಕೆ ನೀವು ಹೋಗಿ, ಆಯ್ತಾ? ನಿಮಗೆ ಸಿಗುವಂಥ ದಾರಿ ಕರೆಕ್ಟಾಗಿ ಸಿಗತ್ತೆ. ಅದರ ಒಂಥರ ಇದು ಏನಂತ ಕರಿತೀವಿ ಅಂದರೆ ದಿಕ್ಸೂಚಿ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಆ ಸತ್ಯ ಅನ್ನುವಂಥದ್ದು ನಿಮ್ಮ ಆತ್ಮಕ್ಕೆ ಚೆನ್ನಾಗಿ ಐಡಿಯಾ ಇದೆ ಅಂತ ಅರ್ಥ. ನಿಮ್ಗೆ ಏನು ನಡೀಬೋದು ಲೈಫಲ್ಲಿ, ಏನು ನಡೆಯುತ್ತೆ, ನೀವೇನು ಮಾಡಿದರೆ ಒಳ್ಳೇದಾಗತ್ತೆ, ಆಯಿತಾ? ಸೊ ಅದಕ್ಕೆ ಈಗ ವ್ಯವಸಾಯದಾರರು ಇರ್ತಾರೆ, ರೈತರು ಬೆಲೆ ಹಾಕಬೇಕು, ಬೆಲೆಯನ್ನು ಬೆಳೆಸಬೇಕು. ಆದರೆ ಅಲ್ಲಿ ಕೂತ್ಕೊಂಡು ದಿನಾ 1 ಗಂಟೆ ಧ್ಯಾನ ಮಾಡಿದರೆ ನೋಡಿದಿರಾ? ಸೊ ನಿಮ್ಮ ಆಂತರಿಕದಲ್ಲಿ ಶುದ್ಧಿ ನೀವು ಮಾಡ್ಕೊತಾ ಇದ್ರೆ ಬಾಹ್ಯದಲ್ಲಿ ಆ ಬೆಲೆ ಅದ್ಭುತವಾದ ರೀತಿಯಲ್ಲಿ ಅದು ಬರ್ತಾನೆ ಇರ್ತದೆ. ನೋಡಿ, ಅದೇ ಸಾಧ್ಯ ಅಂತ ಅಸಾಧ್ಯವಾಗತ್ತೆ ಅಷ್ಟೇ. ಅದಕ್ಕಷ್ಟು ಪವರ್ ಇದೆ, ಅರ್ಥ ಆಯ್ತಾ? ಒಂದು ನಿಮ್ಮ ಒಳಗಡೆನೇ ನಿಮ್ಮ ದಿಕ್ಸೂಚಿ ಸಿಗ್ತಾ ಇರ್ತದೆ. ಬೆಲೆ ಈಗ ಹಾಕಿದೀವಿ, ಇದಕ್ಕೇನು ಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ಹೋದ್ರೆ ಜಾಸ್ತಿ ಬರುತ್ತೆ, ಅದೆಲ್ಲ ನಿಮ್ಮ ಸೋಲ್, ನಿಮ್ಮ ಒಳಗಡೆ ಇರುವಂಥ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮೈಂಡ್ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಮೈಂಡಿಗೆ ಲಿಮಿಟೆಡ್ ನಾಲೆಡ್ಜ್. ಮೈಂಡು ಡೆವಲಪ್ ಆಗಿರೋದೇ ಸುತ್ತು ಇರುವಂಥ ಸೊಸೈಟಿಯಿಂದ ಅಷ್ಟೇ ನಿಮ್ಗೆ ಗೊತ್ತು. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ, ನಿಮ್ಮ ಆತ್ಮಕ್ಕೆ ಎಲ್ಲನೂ ಗೊತ್ತು. ಇವತ್ತು ಹೋಗಿ ಈ ವ್ಯಕ್ತಿಯನ್ನು ಮೀಟ್ ಮಾಡಿದ್ರೆ ಸಕ್ಸಸ್ ಆಗತ್ತಾ, ಫೇಲ್ಯೂರ್ ಆಗತ್ತಾ, ಈ ಬೆಲೆ ಹಾಕಿದ್ರೆ ನನಗೂ ಒಳ್ಳೆ ಹಣಕಾಸು ಬರತ್ತಾ, ಬರಲ್ಲ, ಎಲ್ಲದು ನಿಮ್ಮ ಒಳಗಡೆ ಇರುವಂಥ ಆತ್ಮವೇ ನಿಮಗೆ ತಿಳಿಸ್ಕೊಡ್ತದೆ. ಇನ್ನೇನು ಬೇಕು ನಿಮಗೆ? ಆದರೆ ಒಂದು ಧ್ಯಾನಿಯಾಗಿ, ಒಂದು ಆಧ್ಯಾತ್ಮಿಕ ಜ್ಞಾನಿ ಆದರೆ ಇಷ್ಟು ಲಾಭನಾ? ಎಸ್, ಅಷ್ಟು ಲಾಭ ಇದೆ. ಅದನ್ನು ಬಳಸ್ಕೋಬೇಕು ನಾವು, ಆಯ್ತಾ? ಸೊ ಅದು ನಂಬಿಕೆ, ವಿಶ್ವಾಸ ಮತ್ತು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇಷ್ಟೆಲ್ಲ ಲಾಭಗಳು ಸಿಗತ್ತೆ. ಈಗಾಗಲೇ ನಾವು ಒಂದು ಎಕ್ಸಾಂಪಲ್ ಹೇಳಿದೆಲ್ಲ, ಎಲ್ಲರೂ ಒಂದು ಟ್ರೈನಲ್ಲಿ ಜರ್ನಿ ಮಾಡ್ತಾರೆ, ಅವ್ರು ಆಕ್ಸಿಡೆಂಟ್ ಗುರಿ ಆಗ್ತಾರೆ. ನಿಮ್ಮ ಒಳಗಡೆಯಿಂದ ನಿಮ್ಗೆ ಬರುವಂಥ ಮೆಸೇಜಿಂದ ನೀವು ಬೇರೆ ದಾರಿಗೆ ಹೋಗುವಂಥ ಅವಕಾಶ ಹೆಚ್ಚಾಗಿದೆ. ಇವೆಲ್ಲನೂ ಕೊಡೋದು ಗೈಡೆನ್ಸ್ ಯಾರಪ್ಪ ಅಂತಂದರೆ ನಿಮ್ಮ ಅಂತರಾತ್ಮ ಕೊಡ್ತಾ ಇರ್ತದೆ. ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಇದು ಸಾಧ್ಯವು, ಎಲ್ಲರೂ ಸಾಧ್ಯವಾಗಲ್ಲ. ಅದಕ್ಕೆ ಕಷ್ಟ, ನಷ್ಟ, ದುಃಖ, ವ್ಯಾಧಿಗಳು ಒಳಗಾಗುವಂಥದ್ದು ಯಾರಪ್ಪ ಅಂದರೆ ಸಾಮಾನ್ಯ ವ್ಯಕ್ತಿಗಳು. ಒಂದು ಆಧ್ಯಾತ್ಮಿಕ ಜ್ಞಾನಿ ಅವನು ಜೀವನದಲ್ಲಿ ಸ್ವಲ್ಪ ಏನಾದರೂ ಅಡೆತಡ ಬಂದರೆ, ವ್ಯತ್ಯಾಸ ಬಂದರೆ ತಕ್ಷಣವೇ ಧ್ಯಾನದಲ್ಲಿ ಕೂತ್ಕೊಂಡು ಸರಿಪಡಿಸ್ಕೊತಾನೆ. ಇಲ್ಲ ಯಾವುದೇ ಒಂದು ಸಮಗ್ರ ಸ್ವಾಸ್ಥ್ಯಗಳು ಗೊತ್ತಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿಗೆ ಸರಿಪಡಿಸ್ಕೊಡುವಂಥ ವ್ಯವಹಾರ ಆಗ್ತಾನೆ ಇರ್ತದೆ. ಇಲ್ಲ ಅಂದರೆ ಸಾಮಾನ್ಯ ವ್ಯಕ್ತಿಗಳು ಏನು ಮಾಡ್ತಾರೆ, ನೇರವಾಗಿ ಹೋಗಿ ಹಾಸ್ಪಿಟಲ್ ಕೂತ್ಕೊತಾರೆ. ಅಷ್ಟು ಡಿಫ್ರೆನ್ಸ್ ಇದೆ ಅವ್ರಿಗೂ ನಮಗೆ, ಅಲ್ವಾ? ಸೊ ಅದಕ್ಕೋಸ್ಕರ ಎಷ್ಟೋ ಎಕ್ಸಾಂಪಲ್ಸ್ ಹೇಳ್ಬೋದು, ಆದರೆ ಟೈಮ್ ಇಲ್ಲ. ಟೈಮ್ ಆಲ್ಮೋಸ್ಟ್ 36 ಅಂದರೆ 40ಗೆ ಬಂದಿದ್ವಿ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಯಾವಾಗಲೂ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ, ನಮ್ಮ ಆಂತರಿಕ ಅರಿವು ಹೆಚ್ಚಾಗ್ತಾ ಇದ್ರೆ, ನಮ್ಮ ಆಂತರಿಕ ಆತ್ಮದ ಸಂಕೇತಗಳನ್ನ ನಾವು ಹೆಚ್ಚಾಗಿ ತಗೊತಾ ಇದ್ರೆ ನಮಗೆ ನಮ್ಮ ಜೀವನದಲ್ಲಿ ಒಂದು ರಾಡಾರ್ ಥರ ಇದು. ರಾಡಾರ್ ಅಂದರೆ ಗೊತ್ತಲ್ಲ, ದಿಕ್ಸೂಚಿ.
ನೀವು ಹೇಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಷ್ಟು ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು, ಎಲ್ಲಿ ಹೋಗಬಾರ್ದು, ಏನು ಮಾಡಬಾರ್ದು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು, ಎಲ್ಲಾನು ನಿಮಗೆ ಒಳಗಡೆಯಿಂದನೇ ಆಂತರಿಕದಿಂದನೇ ನಿಮಗೆ ಆ ದಿಕ್ಸೂಚಿ ಥರ ಕೆಲಸ ಮಾಡ್ತಾ ಇರ್ತದೆ. ಆದರೆ ಆ ಇಂಟ್ಯೂಷನ್ ಅನ್ನು ಕೇಳಿಸ್ಕೊಳ್ಳುವಂಥ ಅವಕಾಶ ಕೊಡಿ. ನಾನು ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಯಾರು ಕೇಳಿಸ್ಕೊಳ್ಳಲ್ಲ ಅವ್ರಿಗೆಲ್ಲ ಟೆನಿಟಿಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು ಅಲ್ವಾ. ಒಳಗಡೆ ಆಂತರಿಕ ಆ ಮನಸ್ಸಾಕ್ಷಿ ಏನಿರ್ತದೋ, ಇನ್ನರ್ ಕನ್ಸೈನ್ಸ್ ಏನಿರ್ತದೋ ಅಲ್ವಾ, ಆ ಒಳಗಡೆ ಬರುವಂಥ ಆ ವಾಯ್ಸನ್ನು, ಆ ಆಂತರಿಕ ಧ್ವನಿಯನ್ನು ಕೇಳಿಸ್ಕೊಂತ ಸಮಯ ನಿಮಗಿಲ್ಲ, ಕೇಳಿಸ್ಕೊಂಡಕ್ಕೆ ನೀವು ಅವಕಾಶನ ಕೊಡ್ತಾ ಇಲ್ಲ ಅಂತಂದರೆ ಅದೇ ಒಂದು ರೀತಿಯಲ್ಲಿ ಟಿನೆಟಸ್ ಅಲ್ವಾ, ಎರಡು ಕಿವಿಗಳ ಒಳಗಡೆ ರಿಂಗಿಂಗ್ ಎಫೆಕ್ಟ್ ಬರ್ತಾ ಇರ್ತದೆ ನೋಡಿ, ಅದನ್ನು ಸಹ ಸ್ಟಾರ್ಟ್ ಆಗ್ತದೆ ಅಂತ ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಅಲ್ವಾ. ಸೊ ಇದೆಲ್ಲ ನೆನಪಿಟ್ಕೊಳ್ಳಿ. ಇಷ್ಟು ಈ ಲಕ್ಷಣಗಳು ನಾವು ತಿಳ್ಕೊಂಡಿದ್ವಿ, ಕಲಿಸ್ಕೊಂಡಿದ್ವಿ. ನೆಕ್ಸ್ಟು ಇನ್ನೂ ಅನೇಕ ಲಕ್ಷಣಗಳಿದೆ. ನಾನು ಈಗಾಗಲೇ ಹೇಳಿದಲ್ಲ, 90 ಲಕ್ಷಣಗಳು ನಾವು ಈ ರೀತಿಯಲ್ಲಿ ಒಂದೊಂದು ಚರ್ಚೆ ಮಾಡ್ಕೊತಾ ಹೋದರೆ ಒಂದು ಎಷ್ಟೋ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿಕೊಂಡು ಹೆಚ್ಚಾಗಿ ನಾವು ಕಲಿಬೋದು. ಇದು ಪ್ರತಿಯೊಂದು ಉದಾಹರಣೆಗಳ ಮೂಲಕ ನಾವು ತಿಳ್ಕೊತಾ ಇದೀವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.